ಸರ್ವೇಶ್ವರನ ಅನುಗ್ರಹ ವಿಶೇಷದಿಂದ ಕೈಶಿಕ ಏಕಾದಶಿಯ ಪ್ರಯುಕ್ತವಾಗಿ ಕೈಶಿಕ ಪುರಾಣದ ನೃತ್ಯ ರೂಪಕವನ್ನು ನಮ್ಮ ದೇವಸ್ಥಾನದಲ್ಲಿ ಬಹಳ ವೈಭವೋಪೇತವಾಗಿ ಇದೀಗ ಪ್ರಾರಂಭವಾಗಿದೆ. ಈ ನಾಟಕವು ಸುಪ್ರಸಿದ್ಧವಾದ ತಿರುಕ್ಕುರುಂಗುಡಿ ಕ್ಷೇತ್ರದಲ್ಲಿ ತುಂಬ ವಿಶೇಷವಾಗಿ ನಡೆಯುತ್ತೆ. ಅದನ್ನು ಅನುಸರಿಸಿ ವರಾಹ ಪುರಾಣದಲ್ಲಿ ಯಾವ ರೀತಿ ಈ ಪುರಾಣವು ವರ್ಣಿಸಲ್ಪಟ್ಟಿದೆಯೋ ಅದೇ ಕ್ರಮದಲ್ಲಿ ಸಂಗೀತ ರೂಪದಲ್ಲೂ ಹಾಗೂ ನೃತ್ಯ ರೂಪದಲ್ಲೂ ಪ್ರಸ್ತುತಪಡಿಸೋದಕ್ಕೆ ವಿದುಷಿ ರಾಧಿಕಾ ರಾಮಾನುಜಂರವರು ಆಗಮಿಸಿದ್ದಾರೆ. ಗಾಯನ ಕಾರ್ಯಕ್ರಮವನ್ನು ನಡೆಸೋದಕ್ಕೋಸ್ಕರ ಶ್ರೀಮತಿ ದೀಪ್ತಿರವರು ಕೂಡ ಆಗಮಿಸಿದ್ದಾರೆ. ಅವರಿಗೆ ಮೊದಲಿಗೆ ದೇವಸ್ಥಾನದ ಪರವಾಗಿ ಹೃತ್ಪೂರ್ವಕವಾದ ಸುಸ್ವಾಗತವನ್ನು ಕೋರುತ್ತಾ, ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ವಿಶೇಷ ಅತಿಥಿಗಳು ಉಭಯ ವೇದಾಂತ ಪ್ರವರ್ತಕರಾದ ಶ್ರೀ ಮಾಧವ ನರಸಿಂಹ ಭಟ್ಟರು ಹಾಗೂ ಖ್ಯಾತ ವಿದ್ವಾಂಸರಾಗಿರುವಂತಹ ನೃತ್ಯ ವಿದ್ವಾಂಸರಾದ ಶೇಷಾದ್ರಿರವರು ಹಾಗೂ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ಶ್ರೀ ಉಭಯ ವೇದಾಂತ ಪ್ರವರ್ತಕರಾದ ಶ್ರೀರಾಮ್ ಸ್ವಾಮಿಗಳು ಹಾಗೂ ಪದ್ಮಿನಿ ಮಾಮಿ ಇವರಿಗೂ ಸಹ ದೇವಸ್ಥಾನದ ಪರವಾಗಿ ಹೃತ್ಪೂರ್ವಕವಾದ ಸುಸ್ವಾಗತವನ್ನು ಕೋರುತ್ತಾ, ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡೋದಕ್ಕೋಸ್ಕರ ಆಗಮಿಸಿರುವ ಎಲ್ಲ ಮಹನೀಯರಿಗೂ ದೇವಸ್ಥಾನದ ವತಿಯಿಂದ ಹೃತ್ಪೂರ್ವಕವಾದ ಸುಸ್ವಾಗತವನ್ನು ಕೋರುತ್ತಾ, ಕಾರ್ಯಕ್ರಮ ಪ್ರಾರಂಭವಾಗುವುದಕ್ಕಿಂತ ಮುಂಚೆ ಭಗವಂತನ ಪರಮಾನುಗ್ರಹವನ್ನು ಪ್ರಾರ್ಥನೆ ಮಾಡಲಿಕ್ಕೋಸ್ಕರವಾಗಿ ವೇದ ಘೋಷವನ್ನು ನಮ್ಮ ದೇವಸ್ಥಾನದ ಬಾಲಕರು ಇದೀಗ ನಡೆಸ್ಕೊಡುತ್ತಾರೆ. ಮೊದಲನೇದಾಗಿ ವೇದ ಘೋಷ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ. ನ ಆಗಾದ್ ವಿಶ್ವಾಚಿ ಭದ್ರಾ ಸುಮನಸ್ಯಮಾನಾ. ತ್ವಯಾ ಜುಷ್ಟಾನುದಮಾನಾ ದುರುಕ್ತಾನ್ ಬೃಹದ್ವದೇಮ ವಿದಥೆ ಸುವೀರಾಃ. ತ್ವಯಾ ಜುಷ್ಟರ್ಷಿರ್ಭವತಿ ದೇವಿ ತ್ವಯಾ ಬ್ರಹ್ಮ ಗತಶ್ರೀರುತತ್ವಯಾ. ತ್ವಯಾ ಜುಷ್ಟಶ್ಚಿತ್ರಂ ವಿಂದತೆ ವಸುಸಾನೋ ಜುಷಸ್ವದ್ರವಿಣೋ ನ ಮೇಧೆ. ಮೇಧಾಂ ಮ ಇಂದ್ರೋ ದದಾತು ಮೇಧಾಂ ದೇವಿ ಸರಸ್ವತಿ. ಮೇಧಾಂ ಮೇ ಅಶ್ವಿನಾ ವುಭಾವಾ ದತ್ತಾಂ ಪುಷ್ಕರಸ್ರಜಾ. ಅಪ್ಸರಾಸು ಚ ಯಾ ಮೇಧಾ ಗಂಧರ್ವೇಷು ಚ ಯನ್ಮನಃ. ದೈವೀಂ ಮೇಧಾ ಸರಸ್ವತಿ ಸಾ ಮಾಂ ಮೇಧಾ ಸುರಭಿರ್ಜುಷತಾಗ ಸ್ವಾಹಾ. ಆಮಾಂ ಮೇಧಾ ಸುರಭಿರ್ವಿಶ್ವರೂಪಾ ಹಿರಣ್ಯವರ್ಣಾ ಜಗತಿ ಜಗಮ್ಯಾ. ಊರ್ಜಸ್ವತಿ ಪಯಸಾ ಪಿನ್ವಮಾನಾ ಸಾ ಮಾಂ ಮೇಧಾ ಸುಪ್ರತೀಕಾ ಜುಷಂತಾಂ. ಮಯಿ ಮೇಧಾಂ ಮಯಿ ಪ್ರಜಾಂ ಮಯಿ ಅಗ್ನಿಸ್ತೇಜೋ ದಧಾತು. ಮಯಿ ಮೇಧಾಂ ಮಯಿ ಪ್ರಜಾಂ ಮಯಿ ಇಂದ್ರ ಇಂದ್ರಿಯಂ ದಧಾತು. ಮಯಿ ಮೇಧಾಂ ಮಯಿ ಪ್ರಜಾಂ ಮಯಿ ಸೂರ್ಯೋ ಭ್ರಾಜೋ ದಧಾತು. ಶನ್ನೋ ಮಿತ್ರಃ ಶಂ ವರುಣಃ. ಶನ್ನೋ ಭವಧ್ವರ್ಯಮಾ. ಶನ್ನ ಇಂದ್ರೋ ಬೃಹಸ್ಪತಿಃ. ಶನ್ನೋ ವಿಷ್ಣುರುರುಕ್ರಮಃ. ನಮೋ ಬ್ರಹ್ಮಣೇ ನಮಸ್ತೆ ವಾಯೋ. ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ. ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ. ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ. ತನ್ಮಾಮವತು ತದ್ವಕ್ತಾರಮವತು. ಅವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ನಾಟಕ ಮಾಡುವುದರ ಮೂಲಕ ವಿಷಯವನ್ನು ಮೊದಲಿಗೆ ಪ್ರಪಂಚಕ್ಕೆ ತಿಳಿಸಿದ್ದು ರಂಗನಾಥನು. ನಾನಾಕೃತಿರ್ನಾಯಿಕ ಎಂಬುದಾಗಿ ದೇವೋನ ಶುಭಮಾತನೋತು ದಶಧಾ ನಿರ್ವರ್ತಯನ್ ಭೂಮಿಕಾಂ. ಭೂಮಿಯಲ್ಲಿ ರಂಗನಾಥ ಸ್ವಾಮಿ ಅವತಾರ ಮಾಡಿ ಅನೇಕ ವಿಧವಾದ ಲೀಲಾ ವಿನೋದಗಳನ್ನು ಪ್ರದರ್ಶನ ಮಾಡುವುದರ ಮೂಲಕ ವೇದಗಳಲ್ಲಿ ಹೇಳಲ್ಪಟ್ಟಿರುವಂತಹ ರಹಸ್ಯಗಳನ್ನು ಸಾಮಾನ್ಯ ಜನರಿಗೂ ತಿಳಿಯುವಂತೆ
ತಾನು ನಟಿಸುತ್ತಾನೆ ಎಂದು ಹಿರಿಯರೆಲ್ಲ ಅವನನ್ನು ಕೊಂಡಾಡಿದ್ದಾರೆ. ರಂಗನಾಥ ಸ್ವಾಮಿ ನಾಟಕ ಮಾಡಿದ್ರಿಂದ ಇದಕ್ಕೆ ರಂಗಭೂಮಿ ಎಂಬ ಹೆಸರು ಏರ್ಪಟ್ಟಿತು. ಈ ರಂಗನಾಥ ಸ್ವಾಮಿಯ ದಶಾವತಾರದ ವೈಭವವನ್ನು ಸ್ವಾಮಿ ವೇದಾಂತ ದೇಶಿಕರು ಕೊಂಡಾಡಿದ್ದಾರೆ. ಈ ಸ್ತೋತ್ರವನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡೋದಕ್ಕೋಸ್ಕರ ನಮ್ಮ ದೇವಸ್ಥಾನದ ಹುಡುಗರು ಇದೀಗ ಆಗಮಿಸಿ ದಶಾವತಾರ ಸ್ತೋತ್ರವನ್ನು ಭಗವಂತನಿಗೆ ಸಮರ್ಪಿಸುತ್ತಾರೆ. ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕ ಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ ದೇವೋ ನಃ ಶುಭಮಾತನೋತು ದಶದಾ ನಿರ್ವರ್ತಯನ್ ಭೂಮಿಕಾಂ ರಂಗೇದಾಮನಿಲಬ್ಧ ನಿರ್ಭರರಸೈಃ ಅಧ್ಯಕ್ಷಿತೋ ಭಾವುಕೈಃ ಯದ್ಭಾವೇಷು ಪೃಥಗ್ವಿದೇಷ್ವನುಗುಣಾನ್ ಭಾವಾನ್ ಸ್ವಯಂ ಬಿಭ್ರತಿ ಯದ್ಧರ್ಮೈರಿಹ ಧರ್ಮಿಣಿ ವಿಹರತೆ ನಾನಾಕೃತಿರ್ನಾಯಿಕಾ ನಿರ್ಮಗ್ನಶ್ರುತಿಜಾಲಮಾರ್ಗಣದಶಾ ದತ್ತಕ್ಷಣೈರ್ವೀಕ್ಷಣೈಃ ಅಂತಸ್ತನ್ವದಿವಾರವಿಂದಗಹನಾನ್ ನ್ಯೌದನ್ವತೀನಾಮಪಾಂ ನಿಷ್ಪ್ರತ್ಯೂಹ ತರಂಗರಿಂಗಣಮಿತಃ ಪ್ರತ್ಯೂಢಪಾತಶ್ಚಟಾಂ ದೋಲಾರೋಹ ಸದೋಹರಂ ಭಗವತೋ ಮಾತ್ಸ್ಯಂ ವಪುಃ ಪಾತು ನಃ ಅವ್ಯಾಸುರ್ಭುವನತ್ರಯೀಮನಿಭೃತಂ ಕಂಡೂಯನೈರದ್ರಿಣಾ ನಿದ್ರಾಣಸ್ಯ ಪರಸ್ಯ ಕೂರ್ಮವಪುಷೋ ನಿಶ್ವಾಸವಾತೋರ್ಮಯಃ ಯದ್ವಿಕ್ಷೇಪಣ ಸಂಸ್ಕೃತೋ ದದಿಪಯಃ ಪ್ರೇಂಕೋಲಪರ್ಯಂಕಿಕಾ ನಿತ್ಯಾರೋಹಣ ನಿರ್ವೃತೋ ವಿಹರತೆ ದೇವಃ ಸಹೈವ ಶ್ರಿಯಾ ಗೋಪಾಯೇದನಿಶಂ ಜಗಂತಿ ಕುಹನಾ ಪೋತ್ರೀ ಪವಿತ್ರೀಕೃತ ಬ್ರಹ್ಮಾಂಡಃ ಪ್ರಳಯೋರ್ವಿಘೋಷ ಗುರುಭಿರ್ಗೋಣಾರವೈರ್ಗುರ್ಗುರೈಃ ದಂಷ್ಟ್ರಾಂ ಕುರಕೋಟಿಗಾಢಘಟನಾ ನಿಷ್ಕಂಪನಿತ್ಯಸ್ಥಿತಿಃ ಬ್ರಹ್ಮಸ್ತಂಭಮಸೌ ದಸೌ ಭಗವತಿ ಮುಸ್ತೇವ ವಿಶ್ವಂಬರಾ ಪ್ರತ್ಯಾದಿಷ್ಟ ಪುರಾತನ ಪ್ರಹರಣ ಗ್ರಾಮಃ ಕ್ಷಣಂ ಪಾಣಿಜೈಃ ಅವ್ಯಾತ್ರೀಣಿ ಜಗಂತ್ಯಕುಂಠ ಮಹಿಮಾ ವೈಕುಂಠಕಂಠೀರವಃ ಯತ್ಪ್ರಾದುರ್ಭವನಾಥ ವಂದ್ಯಜತರಾ ಯಾದೃಚ್ಛಿಕಾ ತ್ವೇಧಸಾಂ ಯಾ ಕಾಚಿತ್ ಸಹಸಾ ಮಹಾಸುರಗೃಹ ಸ್ಥೂನಾ ಪಿತಾಮಹ್ಯಭೂತ್ ವ್ರೀಡಾವಿದ್ದವಲ ಜ್ಞಾನವಯಶೋ ನಾಸೀರದಾಟಿ ಬತಃ ತ್ರಯ್ಯಕ್ಷಂ ಮಕುಟಂ ಪುನನ್ನವತುನಸ್ತ್ರೈವಿಕ್ರಮೋ ವಿಕ್ರಮಃ ಯತ್ಪ್ರಸ್ತಾವ ಸಮುಚ್ಛ್ರಿತಧ್ವಜಪಟಿ ವೃದ್ಧಾಂತ ಸಿದ್ಧಾಂತಿಭಿಃ ಸ್ತೋತೋಭಿಃ ಸುರಸಿಂಧುರಷ್ಟಸುದಿಶಾ ಸೌದೇಷು ಧೋಧೂಯತೆ ಕ್ರೋಧಾಗ್ನಿಂ ಜಮದಗ್ನಿಪೀಡನಭವಂ ಸಂತರ್ಪಯಿಷ್ಯನ್ ಕ್ರಮಾತ್ ಅಕ್ಷತ್ರಾಮಿಹ ಸಂತತಕ್ಷಯೈಮಾಂ ತ್ರಿಸಪ್ತ ಕೃತ್ವಃ ಕ್ಷಿತಿಂ ದತ್ವಾ ಕರ್ಮಣಿ ದಕ್ಷಿಣಾಂ ತ್ವಚನತಾಂ ಆಸ್ಕಂದ್ಯ ಸಿಂಧುಂ ವಸನ್ ಅಬ್ರಹ್ಮಣ್ಯಮಪಾಕರೋತು ಭಗವಾನ್ ಆಬ್ರಹ್ಮಕೀಟಂ ಮುನಿಃ ಪಾರಾವಾರಪಯೋ ವಿಶೋಷಣ ಕಲಾ ಪಾರೀಣ ಕಾಲಾನಲ ಜ್ವಾಲಾಜಾಲ ವಿಹಾರಹಾರಿ ವಿಶಿಕ ವ್ಯಾಪಾರ ಘೋರಕ್ರಮಃ ಸರ್ವಾವಸ್ಥ ಸಕತ್ ಪ್ರಪನ್ನ ಜನತಾ ಸಂರಕ್ಷಣೈಕವ್ರತಿ ಧರ್ಮ ವಿಗ್ರಹವಾನ ಧರ್ಮ ವಿರತಿಂ ತನ್ವೀತನಃ ಪಕ್ಕತ್ ಕೌರವ ಪಟ್ಟಣ ಪ್ರಭೃತಯ ಪ್ರಾಸ್ತ ಪ್ರಲಂಬಾದಯಃ ತಾಲಾಂಕಸ್ಯ ತಥಾ ವಿಧೃತಯಸ್ತನ್ವಂತು ಭದ್ರಾಣಿನಃ ಕ್ಷೀರಂ ಶರ್ಕರ ಏವ ಯಾಭಿರಪೃಥಗ್ಭೂತಾ ಪ್ರಭೂತೈರ್ಗುಣೈಃ ಆಕೌಮಾರಕಮಸ್ವದಂತ ಜಗತೆ ಕೃಷ್ಣಸ್ಯ ತಾಖೇಲಯಃ ನಾಥಾಯೈವ ನಮಃ ಪದಂ ಭವತು ನಶ್ಚಿತ್ರೈಶ್ಚರಿತ್ರಕ್ರಮೈಃ ಭೂಯೋಭಿರ್ಭುವನಾನ್ಯಮೋ ನಿಗುಹನಾ ಗೋಪಾಯ ಗೋಪಾಯತೆ ಕಾಳಿಂದೀರ
रसिकाय काळियपणि स्मारस्फटावाटिका रङ्गोत्सङ्गविशङ्कचङ्क्रमधुरा पर्यायचर्यायते विन्यादशया भवन्यः भवस्वाय नः कल्पताम् कल्के विष्णुयशस्सुतकलिकटा कालस्य कूलङ्कषः निःशेषशतकण्टके शितितले धाराजलोगैर्ध्रुवम् धर्मं कार्तयुगं प्ररोहयति यन्निस्त्रिंशधाराधरः इच्छामि न विहारकच्छपमहापोत्रिण्यदृच्छा हरे रक्षावामनरोष रामकरुणा काकुत्स्थहेलाहलिन् क्रीडावल्लभकल्कवाहनदशा कल्किन्निति प्रत्यहम् जल्पन्तः पुरुषा पुनन्ति भुवनम् पुण्यौगपन्यापनाः विद्योदन्वति वेङ्कटेश्वर कवौ जातं जगन्मङ्गलम् देवेशस्य दशावतारविषयम् स्तोत्रं विवक्ष्येतयः वक्त्रे तस्य सरस्वती बहुमुखी भक्तिः परामानसे शुद्धिः कापि तनौ दिशाशु दशषु ख्यातिश्रुभाजृम्भते विद्योदन्वति वेङ्कटेश्वर कवौ जातं जगन्मङ्गलम् देवेशस्य दशावतारविषयम् स्तोत्रं विवक्ष्येतयः वक्त्रे तस्य सरस्वती बहुमुखी भक्तिः परामानसे शुद्धिः कापि तनौ दिशाशु दशषु ख्यातिश्रुभाजृम्भते कवितार्किकसिंहाय कल्याणगुणशालिने श्रीमते वेङ्कटेशाय वेदान्तगुरवे नमः वाजित्विपशिरो भङ्गपञ्चानन पराक्रमा श्रीमान् वेङ्कटनाथार्य शिरं विजयतां भुवि श्रीमते निगमान्त महादेशिकाय नमः। ಇದೀಗ ಕೈಶಿಕ ಏಕಾದಶಿ ನೃತ್ಯ ಪ್ರದರ್ಶನ ಪ್ರಾರಂಭವಾಗತ್ತೆ. ಸಾವಧಾನ ಚಿತ್ತರಾಗಿ ಕೂತು ಕಥೆಯಲ್ಲಿ ಯಾವ ಸಂದೇಶವನ್ನು ಪೂರ್ವಾಚಾರ್ಯರು ನಮಗೆ ಕೊಟ್ಟಿದ್ದಾರೋ ಅದನ್ನು ಯಥಾವತ್ತಾಗಿ ಗ್ರಹಿಸಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳೋಣ ಎಂದು ತಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದೀಗ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ಶ್ರೀಮತೆ ರಾಮಾನುಜಾಯ ನಮಃ.
ಧೀಂ ತಗದ ದಿನದ ಗಣುದ ತಕಿಡ ತಕ ತೈ ತಕಿಟ ತಕ ಧೀಂ ತಗದಿನ ತುಂ ಕಿಟ ತಕ ಝಣುದ ತಕಿಡ ತಕ ತೈ ತಕಿಟ ತಕ ಧೀಂ ತಗದಿನ ತುಂ ಕಿಟ ತಕ ಝಣುದ ತಕಿಡ ತಕ ತೈ ತಕಿಟ ತಕ ಧೀಂ ತಾಂ ತಕ ಝಂ ತಕ ಝಂ ಝಣುದಾಂ ಝಣುದಾಂ ಕಿಟ ಝಣುದಾಂ ತಕಿಡ ಝಣುದಾಂ ತರಿಕಿಟ ಝಣುದಾಂ ತಕಿಡ ತಕ ತೈ ತಕಿಟ ತಕ ಸಾಂ ದಾಂ ದಿನ ತೋಂ ತಕ ದಿನ ತಾಂ ತೈ ತಕ ದಿನ ತೈ ತಕ ದಿನ ತಾಂ ದಾಂ ತಾಂ ದಿನ ತಾಂ ತಕ ದಿನ ತಾಂ 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 ತೈ ತಕ ದಿನ ತೈ ತಕ ದಿನ ತಾಂ ತಾಂ ತಜಂ ತಕ ತೈ ತಕಿಟ ತಾಂ ತಕ ತೈ ತ್ರಿಕಿಟ ತಾಂ ತಕ ತೈ ತಕಿಟ ತಾಂ ತಕಿಟ ತಕ ತೈ ತಕಿಟ ತಕ ಧೀ ತಾಂ ತಜಂ ತಕ ತೈ ತಕಿಟ ತಾಂ ತಕ ತೈ ತ್ರಿಕಿಟ ತಾಂ ತಕ ತೈ ತಕಿಟ ತಾಂ ತಕಿಟ ತಕ ತೈ ತಕಿಟ ತಕ ಧೀ ತಾಂ ತಕ ಜಂ ತಕ ಜಂ ತಜಣು ತಾಂ ತಜಣು ತಾಂ ಕಿಟ ಝಣು ತಾಂ ತಕಿಟ ಝಣು ತಾಂ ತರಿಕಿಟ ಝಣು ತಾಂ ತಕಿಟ ತಕ ತೈ ತಕಿಟ ತಕ ತೈ स्वागतं महोन्नत शरणागतं सकलादि महाजनगण स्वागतं महोन्नत शरणागतं सकलादि महाजनगण आनन्दं परमानन्दं सदानन्दं महदानन्दम् आनन्दं परमानन्दं सदानन्दं महदानन्दम् आनन्दं परमानन्दं सदानन्दं महदानन्दम् आनन्दं परमानन्दं सदानन्दं महदानन्दं तकिड तक तै तकिड तक धीं झणुदां तकिड तक तै तकिड तक दां दां तकिड तक तै तकिड तक दां 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 तकिड तक तै तकिड तक गोप गोपीश्वरो योगी कोटि सूर्य समप्रभः 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 ಗೋಪ ಗೋಪಿ ಇದೇನು ಭಕ್ತಿಯಿಂದ ಭಗವಂತನ ಸೇವೆಯನ್ನು ಮಾಡುತ್ತಿರುವ ಸಮಯದಲ್ಲಿ ಅನುಮತಿ ಇಲ್ಲದೆ ಮಧ್ಯ ಪ್ರವೇಶಿಸುತ್ತಿರುವೆ. ಅನುಮತಿ ಇಲ್ಲದೆ ಬಂದದ್ದಕ್ಕೆ ಐ ಆಮ್ ವೆರಿ ಸಾರಿ. ದಟ್ಸ್ ಓಕೆ. ಈಗ ಹೇಳು, ಏಕೆ ಬಂದೆ? ಇವತ್ತು ಇಷ್ಟು ಶ್ರದ್ಧೆಯಿಂದ ಸೇವೆಯನ್ನು ಮಾಡುತ್ತಿರುವೆಯಲ್ಲ, ವೈ? ಓ ಅದಾ, ಟುಡೇ ಈಸ್ ಏಕಾದಶಿ, ವೆರಿ ಆಸ್ಪಿಷಿಯಸ್ ಡೇ. ಇವತ್ತು ಭಗವಂತನ ಸೇವೆಯನ್ನು ಮಾಡುವುದು ನಮ್ಮ ವ್ರತ. ಏಕಾದಶಿ? ವಾಟ್ ಯು ಮೀನ್ ಬೈ ಏಕಾದಶಿ? ಏಕಾದಶಿ ಅಂದರೆ ತಿಂಗಳಿನಲ್ಲಿ ಬರುವ 2 ಪಕ್ಷಗಳಲ್ಲಿರುವ 11ನೆಯ ದಿನ. ಈ ದಿನವನ್ನು ಹರಿದಿನವೆಂದು ಕರೆಯುತ್ತಾರೆ.
ಈ ದಿನ ಭಗವಂತನ ಸೇವೆಯಲ್ಲಿದ್ದು ಉಪವಾಸ ಮಾಡಿ ಮಾರನೆಯ ದಿನ ದ್ವಾದಶಿಯಂದು ಪಾರಣೆಯನ್ನು ಮಾಡುವುದರಿಂದ ನಾವು ಮಾಡಿರುವ ಎಲ್ಲ ಪಾಪಗಳು ಪರಿಹಾರವಾಗುತ್ತವೆ. ಏಕಾದಶೇಂದ್ರಿಯೈ ಪಾಪಂ ಯತ್ಕೃತಂ ಭವತಿ ಪ್ರಭೋ, ಏಕಾದಶಿ ಉಪಾಸೇನ ತತ್ಸರ್ವಂ ವಿಲಯಂ ನಯೇತ್. 11 ಇಂದ್ರಿಯಗಳಿಂದ ಏನೆಲ್ಲ ಪಾಪಗಳನ್ನು ಮಾಡುತ್ತೇವೆಯೋ ಅದೆಲ್ಲವನ್ನು 11ನೆಯ ತಿಥಿ ಉಪವಾಸದಿಂದ ಕಳೆದುಕೊಳ್ಳಬಹುದು. ಅದು ಸರಿ, ಈ ಕಾಲದಲ್ಲಿ ಎಲ್ಲರಿಂದಲೂ ಉಪವಾಸ ಮಾಡಲು ಸಾಧ್ಯವೇ? ನೀವು ಹೇಳೋ ಹಾಗೆ ರೋಗಿಗಳು ಅಥವಾ ಆಗದೇ ಇರುವವರು ಉಪವಾಸವಿದ್ದರೆ ಅವರು ದ್ವಾದಶಿಯ ಮುಂಚೆಯೇ ಪರಲೋಕ ಸೇರಬೇಕಾಗುತ್ತದೆ. ಡೋಂಟ್ ಥಿಂಕ್ ಯು ಆರ್ ಟೂ ಸ್ಮಾರ್ಟ್. ಶಾಸ್ತ್ರಗಳನ್ನು ಬರೆದವರು ನಿನ್ನ ಹಾಗೆ ಫೂಲ್ಸ್ ಅಲ್ಲ. ಅವರು ಜ್ಞಾನಿಗಳಾಗಿರುವವರು. ಮಹಾಜ್ಞಾನಿಗಳಾಗಿರುವ ಋಷಿಗಳು ವೃದ್ಧರಿಗೂ ರೋಗಿಗಳಿಗೂ ಮಕ್ಕಳು ಅಶಕ್ತರು ಮುಂತಾದವರು ಈ ದಿನ ಫಲಹಾರವನ್ನು ಮಾಡಿ ದ್ವಾದಶಿಯಂದು ಪಾರಣೆಯನ್ನು ಮಾಡಬಹುದು ಎಂದು ಹೇಳಿದ್ದಾರೆ. ಪೂರ್ತಿ ಅಕ್ಕಿಯ ಕಾಳಲ್ಲದೆ ಒಡೆದ ಅಕ್ಕಿಯಿಂದ ಮಾಡಿದ ಆಹಾರವನ್ನು ಸ್ವೀಕರಿಸಬಹುದು. ಮೇಲಾಗೆ ಶಕ್ತರು 15 ದಿನಕ್ಕೆ ಒಮ್ಮೆ ಫಾಸ್ಟಿಂಗ್ ಇರುವುದರಿಂದ ಆಗುವ ಬೆನಿಫಿಟ್ಸ್ ಎಲ್ಲ ಏನು ಅಂತ ಡಾಕ್ಟರ್ಸ್ ಹೇಳುವುದೇ ಇಲ್ಲ. ಅದರಲ್ಲೂ ಕಾರ್ತಿಕ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿ ಅಂತೂ ತುಂಬ ಶ್ರೇಷ್ಠ. ಇದನ್ನು ಕೈಶಿಕ ಏಕಾದಶಿ ಎಂದು ಕರೆಯುತ್ತಾರೆ. ಕೈಶಿಕಿ ಏಕಾದಶಿ ಹಾಗಂದ್ರೇನು? ಪ್ರತಿ ಏಕಾದಶಿಗೂ ಒಂದು ಹೆಸರಿರುತ್ತೆ. ಫಾರ್ ಎಕ್ಸಾಂಪಲ್, ಮಾರ್ಗಶಿರ ಶುಕ್ಲ ಏಕಾದಶಿ ಇಸ್ ಕಾಲ್ಡ್ ವೈಕುಂಠ ಏಕಾದಶಿ. ಹಾಗೆಯೇ ಕಾರ್ತಿಕ ಶುಕ್ಲ ಏಕಾದಶಿ ಇಸ್ ಕಾಲ್ಡ್ ಕೈಶಿಕ ಏಕಾದಶಿ. ಕೈಶಿಕ ಇಸ್ ಒನ್ ಆಫ್ ದ ರಾಗಾಸ್ ಇನ್ ಅವರ್ ಟ್ರೆಡಿಷನ್. ಈ ರಾಗದ ಹೆಸರಿನಿಂದಲೇ ಈ ದಿನವನ್ನು ಗುರುತಿಸಿರುತ್ತಾರೆ. ಇಸ್ ಇಟ್? ವೈ? ಅದಕ್ಕೊಂದು ಕಾರಣವಿದೆ. ಅದಕ್ಕೊಂದು ಪುರಾಣ ಕಥೆಯೂ ಇದೆ. ಪುರಾಣ? ಕಮಾನ್, ಹೂ ವಿಲ್ ಲಿಸನ್ ಟು ದಿಸ್ ಪುರಾಣಸ್? ವಾಟ್ಸ್ಆ್ಯಪ್, ಇನ್ಸ್ಟಾ, ಫೇಸ್ಬುಕ್ ಯುಗದಲ್ಲಿ ಪ್ರವಚನ ಪುರಾಣವನ್ನೆಲ್ಲ ಯಾರು ಕೇಳ್ತಾರೆ ನೋಡ್ತಾರೆ? ಟ್ರೂ ಟ್ರೂ ಟ್ರೂ. ಜೆನ್ಸಿಗೆ ಪುರಾಣ ಪ್ರವಚನ ಮಾಡೋದು ತುಂಬ ಕಷ್ಟವೇ. ಆದರೆ ಐ ವಿಲ್ ಚಾಲೆಂಜ್ ಯು. ಪುರಾಣಗಳಲ್ಲಿ ಬರುವ ಕಂಟೆಂಟನ್ನು ಈ ಕಾಲದ ಜನರಿಗೆ ತಿಳಿಸಲು ಸ್ವಲ್ಪ ಪ್ರೆಸೆಂಟ್ ಮಾಡುವ ಕ್ರಮವನ್ನು ಬದಲಾಯಿಸಿಕೊಂಡರೆ ಈ ಜನರೇಷನ್ ಜನರಿಗೂ ರೀಚ್ ಆಗೋದು ಕಷ್ಟವೇನಲ್ಲ. ಪುರಾಣಗಳಲ್ಲಿ ಬರುವ ವಿಷಯಗಳು ಒಂದು ಕಾಲಕ್ಕೆ ಸೀಮಿತವಾದದ್ದಲ್ಲಿ ಅದು ಎಲ್ಲ ಕಾಲಗಳಿಗೂ ಅನ್ವಯವಾಗುವ ಸತ್ಯಾಂಶಗಳನ್ನು ತಿಳಿಸುತ್ತದೆ. ಓಕೆ, ಬಟ್ ವಾಟ್ ಈಸ್ ದಿಸ್ ಕೈಶಿಕಿ ಪುರಾಣ? ಎಸ್, ಈ ಕೈಶಿಕಿ ಪುರಾಣವು ನಂಪಾಡುವಾನ್ ಎಂಬ ಒಬ್ಬ ಮಹಾಭಕ್ತನಿಗೆ ಸಂಬಂಧಿಸಿದ್ದು. ಈ ಮಹಾಭಕ್ತನ ಕಥೆಯನ್ನು ವರಾಹಸ್ವಾಮಿಯು ಭೂದೇವಿಗೆ ಹೇಳುತ್ತಾರೆ. ನಾವು ಈ ನಂಪಾಡುವಾನ್ ಕಥೆಯನ್ನು ಕೇಳುವುದಕ್ಕೆ ಮುನ್ನು ವರಾಹಸ್ವಾಮಿಗೆ ನೃತ್ಯ ಸೇವೆಯನ್ನು ಸಮರ್ಪಿಸೋಣವೇ? ಜಗದಾದಿ ವೀರನೇ ಜಯ ಜಗತ್ಪಂದ್ಯನೇ, ಜಗದಾದಿ ವೀರನೇ ಜಯ ಜಗತ್ಪಂದ್ಯನೇ, ವರಗುಣ ವಿಭೂಷಣನೇ ವರಾಹ ರೂಪನೇ, ವರಗುಣ ವಿಭೂಷಣನೇ ವರಾಹ ರೂಪನೇ, ಜಯ ಜಯ ಜಗದಾಧಿಕಾರಣನೆ ಜಗಚಕ್ರವರ್ಧಕನೆ, ಜಗದಾಧಿಕಾರಣನೆ ಜಗಚಕ್ರವರ್ಧಕನೆ, ಜಗಮಧ್ಯ ಹೃದಯನೇ ಜಗದೊಡೆಯನೇ, ಜಗಮಧ್ಯ ಹೃದಯನೇ ಜಗದೊಡೆಯನೇ, ಜಯ ಜಯ ಜಯ
Okay, that dance was fantabulous. Now tell me, who is Nampaduwan? ನಂಪಾಡುವಾನ್ ಎಂಬ ಮಹಾಭಕ್ತನಿದ್ದ. ಏಕಾದಶಿ ವ್ರತವನ್ನು ತಪ್ಪದೇ ಮಾಡುತ್ತಿದ್ದ. ಇಟ್ ಸೋ ಹ್ಯಾಪೆಂಡ್ ಒನ್ ಡೇ, ಇವನು ಕಾರ್ತಿಕ ಮಾಸದ ಶುಕ್ಲ ಪಕ್ಷ ಏಕಾದಶಿಯ ದಿನ ಉಪವಾಸವಿದ್ದು ರಾತ್ರಿ ಜಾಗರಣೆ ಮಾಡುತ್ತಾ ದ್ವಾದಶಿಯ ದಿನ ಸೂರ್ಯೋದಯಕ್ಕೆ ಮುಂಚೆ ತಿರುಕ್ಕುರುಂಗುಡಿಯಲ್ಲಿದ್ದ ನಂಬಿರಾಯನ ದೇವಾಲಯದ ಹೊರಗೆ ನಿಂತು ಸುಪ್ರಭಾತ ಸೇವೆಯನ್ನು ಮಾಡಿ ಬರಲು ಹೊರಡುತ್ತಾನೆ. ಓಕೆ ದಿಸ್ ಇನ್ಸಿಡೆಂಟ್ಸ್ ಹ್ಯಾಪೆಂಡ್ ಲಾಂಗ್ ಎಗೋ. ದ್ವಾದಶಿಯ ದಿನ ಬೆಳಗ್ಗೆ ದೇವಾಲಯಕ್ಕೆ ಈ ಭಕ್ತನು ಹೊರಟಿದ್ದಾನೆ ಅಲ್ಲವೇ? ಎಸ್ ದಾರಿಯ ಮಧ್ಯದಲ್ಲಿ ಒಂದು ಕಾಂತಾರವಿದೆ. ಕಾಂತಾರ ಮೀನ್ಸ್ ಕಾಡು. ಎಸ್, ಆ ಕಾಂತಾರದಲ್ಲಿ ಒಬ್ಬ ಬ್ರಹ್ಮ ರಾಕ್ಷಸನಿದ್ದ. ಬ್ರಹ್ಮ ರಾಕ್ಷಸ ಅಂದರೆ ಒಬ್ಬ ಬ್ರಾಹ್ಮಣನು ಒಂದು ಯಾಗವನ್ನು ಮಾಡಲು ಸಂಕಲ್ಪಿಸಿ ಯಾಗವು ಸಮಾಪ್ತಿಯಾಗುವುದಕ್ಕೆ ಮುಂಚಿತವೇ ಸತ್ತರೆ ಅವನು ಬ್ರಹ್ಮ ರಾಕ್ಷಸನಾಗಿ ಹುಟ್ಟಿ ನರಮಾಂಸ ಭಕ್ಷಕನಾಗುತ್ತಾನೆ. ಬ್ರಾಹ್ಮಣರು ಯಾಗದಲ್ಲಿ ದೋಷಗಳನ್ನು ಮಾಡಿದರೆ ಅವರು ಬ್ರಹ್ಮ ರಾಕ್ಷಸರಾಗುತ್ತಾರೆ. ಇಸ್ ಇಟ್? ಓಕೆ ದೆನ್ ಈ ಕಾಂತಾರದ ಮೂಲಕವಾಗಿ ದೇವಾಲಯಕ್ಕೆ ಹೊರಡುತ್ತಿದ್ದ ಆ ಭಕ್ತನನ್ನು ಹಿಡಿದು ತಿನ್ನಲು ಬ್ರಹ್ಮರಾಕ್ಷಸನು ಬರುತ್ತಾನೆ. ಆಮೇಲೆ ಅವರಿಬ್ಬರ ನಡುವೆ ಏನಾಯಿತು ಎಂಬುದೇ ಈ ಕಥೆಯ ಮುಖ್ಯಾಂಶ. ಅದನ್ನು ನಾವು ನೃತ್ಯ ರೂಪದಲ್ಲಿ ಪ್ರಸ್ತುತಪಡಿಸುತ್ತೇವೆ. ಈಗ ಇಲ್ಲಿ ಆಸೀನರಾಗಿರುವ ಎಲ್ಲ ಭಕ್ತರನ್ನು ವಂದಿಸಿ ಈ ಕೈಶಿಕ ಪುರಾಣದ ನೃತ್ಯವನ್ನು ಪ್ರಾರಂಭಿಸುತ್ತೇವೆ. ದಯಮಾಡಿ ನಿಮ್ಮ ಮೊಬೈಲ್ ಫೋನನ್ನು ಸೈಲೆಂಟ್ ಮೋಡಲ್ಲಿ ಇಟ್ಟು ಬ್ರಹ್ಮರಾಕ್ಷಸ ಮತ್ತು ಭಕ್ತನ ನಡುವೆ ನಡೆಯುವ ಕಾನ್ವರ್ಸೇಷನ್ ಅನ್ನು ಗಮನವಿಟ್ಟು ಕೇಳಬೇಕಾಗಿ ಕೋರುತ್ತೇವೆ. ರಂಗೇಶ ಪಾಹಿ ರಂಗ ಪ್ರಭೋ, ರಂಗೇಶ ಪಾಹಿ ರಂಗ ಪ್ರಭೋ, ರಂಗೇಶ ಪಾಹಿ ರಂಗ ಪ್ರಭೋ, ರಂಗೇಶ ಪಾಹಿ ರಂಗ ಪ್ರಭೋ. மல்லாண்டு ரிங்கோள் மணிவண்ண உன் செவ்வடி செவ்விதிரு காப்பு வல்லாண்டு பல்லாண்டு பல்லாயிரு தாண்டு பல கோட்டி நூறாயிரம்
பல்லாண்டுகள் தோள் மணி வேண்டா உன் செவ்வடி செவ்வி திருக்காப்பு அடியோம் மோடும் நின்னோடும் பிரிவின்றியாயிரும் பல்லாண்டு அடியோம் மோடும் நின்னோடும் பிரிவின்றியாயிரும் பல்லாண்டு வடிவாய் நின்பல மார்பினில் வாழ்கின்ற மங்கையும் பல்லாண்டு அடியோம் மோடும் நின்னோடும் பிரிவின்றியாயிரும் பல்லாண்டு வடிவாய் நின்பல மார்பினில் வாழ்கின்ற மங்கையும் பல்லாண்டு படிவாய் சுற்றி வலத்துறையும் சுடராழியும் பல்லாண்டு படிவாய் சுற்றி வலத்துறையும் சுடராழியும் பல்லாண்டு அடிபோர் புக்கு முழங்கும் அப்பாஞ்சு ஜோனியும் பல்லாண்டு படிவாய் சுற்றி வலத்துறையும் சுடராழியும் பல்லாண்டு படைபோர் புக்கு முழங்கும் அப்பாஞ்சு ஜோனியும் பல்லாண்டு பல்லாண்டு கொழுங்கொடி முல்லையும் கொழுங்கொடி முல்லையும் கொழு மலரணவி பூண்டது குணதீஷி மாருதமிதுவோ எழுந்தன மலரண பள்ளி கொள்ளலாம் ஏன் பனி நனைந்து தம் இரும் சிறு உதறி விழுங்கிய முதலையும் பிளம்புரை பேழாய் வெள்ளையில் ஊரதன் விடத்தினு கணுகி அழுகிய ஆனையில் அரும் துயர் கெடுத்த அழுகிய ஆனையில் ஆதி மூலமே ஆதி மூலமே அழுகிய ஆனையில் அரும் துயர் கெடுத்த அரங்கத்தம்மா பள்ளி எழுந்தருளாயே அரங்கத்தம்மா பள்ளி எழுந்தருளாயே அரங்கத்தம்மா பள்ளி எழுந்தருளாயே ஒருத்தி மகனாய் பிறந்து 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 ஓரிரவில் ஒருத்தி மகனாய் பிறந்து ஓரிரவில் ஒருத்தி மகனாய் ஒளித்து ஒருத்தி மகனாய் பிறந்து ஓரிரவில் ஒருத்தி மகனாய் ஒளித்து வளர ஒருத்தி மகனாய் பிறந்து ஓரிரவில் ஒருத்தி மகனாய் ஒளித்து வளர தரிக்கினாகித்தாம் திங்கு நினைந்து
செல்வமும் சேவகமும் யாம் பாடி வருத்தமும் தீர்ந்த மகிழ்ந்தேலோரெம்பாவாய் வருத்தமும் தீர்ந்த மகிழ்ந்தேலோரெம்பாவாய் கண்ணா पाहि रङ्गप्रभो रङ्गेश मां पाहि रङ्गप्रभो रङ्गेश मां पाहि रङ्गप्रभो ಧಿಂ ತದ್ಧಿಂ ತರ್ರಿ ಕಿಟ್ಟ ಧಣ್ಣ ಕಿಟ್ಟ ತರ್ರಿ ಕಿಟ್ಟ ಧಣ್ಣ ಕಿಟ್ಟ ಧಿಂ ಧಿಂ ತದ್ಧಿಂ ತರ್ರಿ ಕಿಟ್ಟ ಧಣ್ಣ ಕಿಟ್ಟ ತರ್ರಿ ಕಿಟ್ಟ ಧಣ್ಣ ಕಿಟ್ಟ ಧಿಂ ಧಿಂ ತದ್ಧಿಂ ತರ್ರಿ ಕಿಟ್ಟ ಧಣ್ಣ ಕಿಟ್ಟ ತರ್ರಿ ಕಿಟ್ಟ ಧಣ್ಣ ಕಿಟ್ಟ ಧಿಂ ಧಿಂ ತದ್ಧಿಂ ತರ್ರಿ ಕಿಟ್ಟ ಧಣ್ಣ ಕಿಟ್ಟ ತರ್ರಿ ಕಿಟ್ಟ ಧಣ್ಣ ಕಿಟ್ಟ ಧಿಂ ಧಿಂ ತದ್ಧಿಂ ತರ್ರಿ ಕಿಟ್ಟ ಧಣ್ಣ ಕಿಟ್ಟ ತರ್ರಿ ಕಿಟ್ಟ ಧಣ್ಣ ಕಿಟ್ಟ ಧಿಂ ಧಿಂ ತದ್ಧಿಂ ತರ್ರಿ ಕಿಟ್ಟ ಧಣ್ಣ ಕಿಟ್ಟ ತರ್ರಿ ಕಿಟ್ಟ ಧಣ್ಣ ಕಿಟ್ಟ ಧಿಂ ತದ್ಧಿಂ ತಕ್ಕ ಧಿಂ ತಕ್ಕಿಟ್ಟ ಧಿಂ ತರ್ರಿ ಕಿಟ್ಟ ತಕ್ಕ ಧಣ್ಣ ಕಿಟ್ಟ ತಕ್ಕ ಝಣ್ಣು ಕಿಟ್ಟ ತಕ್ಕ ಧಿಮ್ಮಿ ಕಿಟ್ಟ ತಕ್ಕ ತದಿ ಗಿಣ್ಣ ತುಂ ತದಿ ಗಿಣ್ಣ ತುಂ ತದಿ ಗಿಣ್ಣ ತುಂ ಧಿಂ ತದ್ಧಿಂ ತಕ್ಕ ಧಿಂ ತಕ್ಕಿಟ್ಟ ಧಿಂ ತರ್ರಿ ಕಿಟ್ಟ ತಕ್ಕ ಧಣ್ಣ ಕಿಟ್ಟ ತಕ್ಕ ಝಣ್ಣು ಕಿಟ್ಟ ತಕ್ಕ ಧಿಮ್ಮಿ ಕಿಟ್ಟ ತಕ್ಕ ತದಿ ಗಿಣ್ಣ ತುಂ ತದಿ ಗಿಣ್ಣ ತುಂ ತದಿ ಗಿಣ್ಣ ತುಂ ಧಿಂ ತದ್ಧಿಂ ತಕ್ಕ ಧಿಂ ತಕ್ಕಿಟ್ಟ ಧಿಂ ತಂ ದರ್ರಿ ಕಿಟ್ಟ ಧಿಂ ದಣ್ಣ ಕಿಟ್ಟ ತುಂ ಜಣ್ಣು ಕಿಟ್ಟ ನಂ ಧಿಮ್ಮಿ ಕಿಟ್ಟ ತದಿ ಕಿಟಕ ತದಿ ಕಿಟಕ ತದಿ ಕಿಟಕ ಧಿಂ ತದ್ಧಿಂ ತಕ್ಕ ಧಿಂ ತಕ್ಕಿಟ್ಟ ಧಿಂ ತಂ ದರ್ರಿ ಕಿಟ್ಟ ಧಿಂ ದಣ್ಣ ಕಿಟ್ಟ ತುಂ ಜಣ್ಣು ಕಿಟ್ಟ ನಂ ಧಿಮ್ಮಿ ಕಿಟ್ಟ ತದಿ ಗಿಣ್ಣ ತುಂ ತದಿ ಗಿಣ್ಣ ತುಂ ತದಿ ಗಿಣ್ಣ ತುಂ ಧಿಂ ತದ್ಧಿಂ ತಕ್ಕ ಧಿಂ ತಕ್ಕಿಟ್ಟ ಧಿಂ ತತ್ ತಕ್ಕಿಟ್ಟ ಧಿಂ ತಕ್ಕಿಟ್ಟ ತುಂ ತಕ್ಕಿಟ್ಟ ಕಡತಕ ದರಗಿಡ ತುಂ ಧಿಂ ತದ್ಧಿಂ ತಕ್ಕ ಧಿಂ ತಕ್ಕಿಟ್ಟ ಧಿಂ ತಂ ದರಗಿಡತಕ ಧಿಂ ದರಗಿಡತಕ ತುಂ ದರಗಿಡತಕ ಕಡತಕ ದರಗಿಡ ತುಂ ಧಿಂ ತದ್ಧಿಂ ತಕ್ಕ ಧಿಂ ತಕ್ಕಿಟ್ಟ ಧಿಂ ತಂ ತಕ್ಕಿಟ್ಟ ಧಿಂ ತಕ್ಕಿಟ್ಟ ತುಂ ತಕ್ಕಿಟ್ಟ ಕಡತಕ ದರಗಿಡ ತುಂ ಧಿಂ ತದ್ಧಿಂ ತಕ್ಕ ಧಿಂ ತಕ್ಕಿಟ್ಟ ಧಿಂ ತಂ ತಕ್ಕಿಟ್ಟ ಧಿಂ ತಕ್ಕಿಟ್ಟ ತುಂ ತಕ್ಕಿಟ್ಟ ಕಡತಕ ದರಗಿಡ ತುಂ ಧಿಂ ತದ್ಧಿಂ ತಕ್ಕಿಟ್ಟ ತಂ ತಕ್ಕಿಟ್ಟ ಕಡತಕ ದರಗಿಡ ತುಂ ಧಿಂ ತದ್ಧಿಂ ತಕ್ಕಿಟ್ಟ ತಂ ತಕ್ಕಿಟ್ಟ ಕಡತಕ ದರಗಿಡ ತುಂ ಧಿಂ ತದ್ಧಿಂ ತಕ್ಕಿಟ್ಟ ತತ್ ತಕ್ಕಿಟ್ಟ ಕಡತಕ ದರಗಿಡ ತುಂ ಧಿಂ ತದ್ಧಿಂ ತಕ್ಕಿಟ್ಟ ತತ್ ತಕ್ಕಿಟ್ಟ ಕಡತಕ ದರಗಿಡ ತುಂ ತತ್ ತಕ್ಕಿಟ್ಟ ತಂ ತಂ ತಕ್ಕಿಟ್ಟ ತಂ ತಂ ತಕ್ಕ ತಕ್ಕಿಟ್ಟ ತಂ 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 ತತ್ ತಕ್ಕಿಟ್ಟ ತಂ ತಂ ತಕ್ಕಿಟ್ಟ ತಂ ತಂ ತಕ್ಕ ತಕ್ಕಿಟ್ಟ ತಂ ತಂ ತಕ್ಕಿಟ್ಟ ತಂ ತಂ ತತ್ ತಕ್ಕಿಟ್ಟ ದಿತ್ ತಕ್ಕಿಟ್ಟ ತುಂ ತಕ್ಕಿಟ್ಟ ಕಡತಕ ದರಗಿಡ ತುಂ ತತ್ ತಕ್ಕಿಟ್ಟ ದಿತ್ ತಕ್ಕಿಟ್ಟ ತುಂ ತಕ್ಕಿಟ್ಟ ಕಡತಕ ದರಗಿಡ ತುಂ ತತ್ ತಕ್ಕಿಟ್ಟ ದಿತ್ ತಕ್ಕಿಟ್ಟ ತುಂ ತಕ್ಕಿಟ್ಟ ಕಡತಕ ದರಗಿಡ ತುಂ ತತ್ ತಕ್ಕಿಟ್ಟ ದಿತ್ ತಕ್ಕಿಟ್ಟ ತುಂ ತಕ್ಕಿಟ್ಟ ಕಡತಕ ದರಗಿಡ ತುಂ ತತ್ ತಕ್ಕಿಟ್ಟ ಕಡತಕ ದರಗಿಡ ತುಂ ದಿತ್ ತಕ್ಕಿಟ್ಟ ಕಡತಕ ದರಗಿಡ ತುಂ ತುಂ ತಕ್ಕಿಟ್ಟ ಕಡತಕ ದರಗಿಡ ತುಂ ನಂ ತಕ್ಕಿಟ್ಟ ಕಡತಕ ದರಗಿಡ ತುಂ ತತ್ ತಕ್ಕಿಟ್ಟ ದಿತ್ ತಕ್ಕಿಟ್ಟ ತುಂ ತಕ್ಕಿಟ್ಟ ನಂ ತಕ್ಕಿಟ್ಟ ತತ್ ದಿತ್ ತಜಂ ದಿತ್ ತಜಂ ತಜಂ ತತ್ ದಿತ್ ತಜಂ ದಿತ್ ತಜಂ ತಜಂ ತತ್ ದಿತ್ ತಜಂ ದಿತ್ ತಜಂ ತಜಂ ತದಿ ಗಿಣ್ಣ ತುಂ ತಾಂ ತದಿ ಗಿಣ್ಣ ತುಂ ತೈ ತದಿ ಗಿಣ್ಣ ತುಂ ತದಿ ತರಗಿಡ ತುಂ ತಾಂ ತಾಂ ತದಿ ತರಗಿಡ ತುಂ ತೈ ತೈ ತದಿ ತರಗಿಡ ತುಂ ಕಡತಕ ದರಗಿಡ ತುಂ ತಾಂ 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 ಕಡತಕ ದರಗಿಡ ತುಂ ತೈ 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 ಕಡತಕ ದರಗಿಡ ತುಂ ತಾ रङ्गेश पाहि रङ्गप्रभो रङ्गेश पाहि रङ्गप्रभो रङ्गेश पाहि रङ्गप्रभो रङ्गेश पाहि रङ्गप्रभो ಶುಭೋದಯದಲ್ಲಿ ಶ್ರೀರಂಗನ ನೆನೆದು ಗಾನ ಮಾಡಿ ಪುರುಷಾರ್ಥಗಳನ್ನು ಪಡೆಯಲೆಂದು ಹೊರಟ ನನ್ನನ್ನು ತಡೆಯದೆ ಬಿಡು ದಮ್ಮಯ್ಯ, ತಡೆದೆ ಬಿಟ್ಟು ಬಿಡು. ಕೋಪಾವೇಶದಿಂದ ಮೇಲೆ ಬೀಳಲು ಬರುವ ರಾಕ್ಷಸನೇ, ನನ್ನ ತಡೆದು ನೀನು ಪಡೆಯುವ ಭಾಗ್ಯವಾದರೂ ಏನು? 10 ದಿನಗಳು ತಿಂದು ತೇಗಿದರೂ ಹಸಿವು ನೀಗದೆ ಉಪವಾಸದಿಂದ ಸುರಗಿ ಅಳೆಯುತ್ತಿರುವ
ನನಗೆ ದೇವರೇ ಕೊಟ್ಟ ಆಹಾರವಾಗಿ ಬಂದ ನಿನ್ನನ್ನು ಬಿಡುವೆನೆ? ನಿನ್ನನ್ನು ಖಂಡಿತ ಬಿಡೇನು. ಕರಕಾಳುಗಳ ಕಿತ್ತು ರಕ್ತ ದೋಕುಳಿ ಹರಿಸಿ ಹಸಿವು ಕಳೆಯಲೆಂದು ನನ್ನಿಷ್ಟದಂತೆ ಕುಣಿದು ನಿನ್ನ ಮಾಂಸವ ತಿನ್ನುವೆ. ಸರಿ ಮಹಾನುಭಾವನೆ, ಆಹಾರವಾಗುವೆನು ನ. ವಿಧಾತನ ಇಚ್ಛೆಯಂತೆ ವರ್ತಿಸುವುದೇ ಧರ್ಮ. ನಾರಾಯಣನ ಪ್ರೀತಿಗೆ ಜಾಗರ ವ್ರತವೆಂಬುವ ನಿಯಮವಿದೆ. ಎನಗೆ ಪೂರ್ಣಗೊಳಿಸಿ ಅದನ್ನು ಖಂಡಿತವಾಗಿ ಹಿಂತಿರುಗಿ ಬರುವೆನು ತಿಳಿಯೆ. ನಿನಗೆ ಭೋಜನವಾಗಲು ಬರುವೆನು ಅದೂ ತಿಳಿಯೆ. ಕೈಗೊಂಡ ವ್ರತಕ್ಕೆ ಭಂಗವು ಬಾರದಂತೆಯೇ ರಕ್ಷಿಸು. ವ್ರತವು ಮುಗಿದ ನಂತರದಲ್ಲಿ ನನ್ನನ್ನು ಭಕ್ಷಿಸು. ಈ ರಾಕ್ಷಸನ ಕೈಯಲ್ಲಿ ಸಿಕ್ಕಿ ತಪ್ಪಿಸಿಕೊಂಡುವ ಯಾರಾದರೂ ಹಿಂತಿರುಗಿ ಬರಲು ಸಾಧ್ಯವೂ ಉಂಟೆ? ಮರಳಿ ಬರುವನೆಂದು ಸುಳ್ಳನ್ನೇ ನುಡಿಯುತ್ತಿರುವೆ. ಕರ್ಮವಶದಿನ ಚಂಡಾಲ ಜನ್ಮದಲ್ಲಿದ್ದರೂ ಕರ್ಮ ಸಾಕ್ಷಿಯಾದ ಭಗವಂತನ ಭಕುತನು ನುಡಿದ ಮಾತಿಗೆ ಮೀರಿ ನಡೆಯಲಾರೆನೆಂದು ಸತ್ಯವಾಗಿಯೂ ವ್ರತವ ಮುಗಿಸಿ ಬರುವೆನು. ಜಾನಕಿ ನಾಯಕನು ಶ್ರೀರಾಮಚಂದ್ರನಿಗೆ ಸುಪ್ರಭಾತವ ಹಾಡಿ ವ್ರತ ಪೂರ್ಣಗೊಳಿಸಿ ನಿಶ್ಚಯವಾಗಿಯೂ ಹಿಂತಿರುಗಿ ಬರುವೆನು. ನಾನು ನಂಬಲಾರೆ, ನೀನು ಸುಳ್ಳನ್ನೇ ನುಡಿಯುತ್ತಿರುವೆ. ಸತ್ಯದಿಂದಲೇ ಜಗದ ಸೃಷ್ಟಿ, ಸತ್ಯದಿ ಲೋಕ ನೆಲೆಗೊಂಡಿದೆ. ಸತ್ಯ ಪಾಲನೆಗೆ ಶ್ರೀರಾಮನು ಕಾಡಿಗೆ ಹೊರಡಿಲಿಲ್ಲವೇನು? ಈ ರಾಮ ಭಕ್ತನು ರಾಮನಂತೆ ನುಡಿದಂತೆ ನಡೆಯುವವನು. ಹಿಂತಿರುಗಿ ನಿನಗಾಗಿ ಮತ್ತು ಬಂದು ಸೇರುವೆನು ರಾಕ್ಷಸನಿ. ಇದು ಸತ್ಯ, ಪರಮ ಸತ್ಯ. ಒಂದು ವೇಳೆ ನಾನು ಹಿಂತಿರುಗದೆ ಸತ್ಯವನ್ನು ಬಿಟ್ಟರೆ ಸರ್ವದೋಷಗಳು ಬಡಿದು ನನಗೆ ನರಕವಾಗಲಿ. ಕಾಮವನ್ನು ಕಟ್ಟಿ ಹಾಕದೆ ಬಿಡುತ್ತ, ಕಾಮವನ್ನು ಕಟ್ಟಿ ಹಾಕದೆ ಬಿಡುತ್ತ ಪರಪತ್ನಿಯನು ರಮಿಸುವ ಬಗೆ, ಪರಪತ್ನಿಯನು ರಮಿಸುವ ಬಗೆ, ಪರಪತ್ನಿಯನು ರಮಿಸುವ ಬಗೆ. ಬರುವ ಪಾಪವು ಎನಗೆ ಬರಲಿ. ಬಂಧುಗಳೊಡನೆ ಸೇರಿ ನಲಿಯುತ್ತ, ಬಂಧುಗಳೊಡನೆ ಸೇರಿ ನಲಿಯುತ್ತ ಸಹಭೋಜನವ ಮಾಡುವವರಿಗೆ ಪಾಕಭೇದವ ಮಾಡಿದ ಪಾಪಗಳು, ಪಾಕಭೇದವ ಮಾಡಿದ ಪಾಪಗಳು ಕಾಡುವ ದೋಷವು ಎನಗೆ ಬರಲಿ. ವಿಪ್ರನಿಗೆ ಕೊಟ್ಟ ಭೂಮಿ ದಾನವನು, ವಿಪ್ರನಿಗೆ ಕೊಟ್ಟ ಭೂಮಿ ದಾನವನು ಅಪಹರಿಸಿ ಹಿಂಸಿಸುವವನಿಗೆ, ಅಪಹರಿಸಿ ಹಿಂಸಿಸುವವನಿಗೆ ಬರುವ ಪಾಪವು ಎನಗೆ ಬರಲಿ. ಸುಂದರಿ ಸ್ತ್ರೀಯನು, ಸುಂದರಿ ಸ್ತ್ರೀಯನು ಯೌವನದಲ್ಲಿ ಅನುಭವಿಸಿ, ಸುಂದರಿ ಸ್ತ್ರೀಯನು ಯೌವನದಲ್ಲಿ ಅನುಭವಿಸಿ ಮತ್ತೆ ಬಿಡುವ ಬಗೆ ಬರುವ ಪಾಪವು ಎನಗೆ ಬರಲಿ, ಬರುವ ಪಾಪವು ಎನಗೆ ಬರಲಿ. ಅಮಾವಾಸ್ಯೆಯಲ್ಲಿ ಪಿತೃಶ್ರಾದ್ದ ಮಾಡಿ
ಅಮಾವಾಸ್ಯೆಯಲ್ಲಿ ಪಿತೃಶ್ರಾದ್ದ ಮಾಡಿ ಸ್ತ್ರೀ ಗಮನವನ್ನು ಮಾಡಿದವನಿಗೆ, ಅಮಾವಾಸ್ಯೆಯಲ್ಲಿ ಪಿತೃಶ್ರಾದ್ದ ಮಾಡಿ ಸ್ತ್ರೀ ಗಮನವನ್ನು ಮಾಡಿದವನಿಗೆ ಬರುವ ಪಾಪವು ಎನಗೆ ಬರಲಿ. ಪರರ ಅನ್ನವನ್ನು ಚೆನ್ನಾಗಿ ತಿಂದು, ಪರರ ಅನ್ನವನ್ನು ಚೆನ್ನಾಗಿ ತಿಂದು ಸ್ವಲ್ಪವೂ ಕೃತಜ್ಞತೆ ಇಲ್ಲದೆ ಹೋಗಿ ಅನ್ನವನ್ನೇ ನಿಂದಿಸಿ ದೂಷಿಸುವವಗೆ, ಅನ್ನವನ್ನೇ ನಿಂದಿಸಿ ದೂಷಿಸುವಗೆ ಬರುವ ಪಾಪವು ಎನಗೆ ಬರಲಿ. ಕನ್ಯೆಯನ್ನು ಕೊಡುವ ವಾಗ್ದಾನ ಮಾಡಿ, ಕನ್ಯೆಯನ್ನು ಕೊಡುವ ವಾಗ್ದಾನ ಮಾಡಿ ಕಾರಣವಿಲ್ಲದೆ ಕೊಡದೆ ಹೋದರೆ, ಕನ್ಯೆಯನ್ನು ಕೊಡುವ ವಾಗ್ದಾನ ಮಾಡಿ ಕಾರಣವಿಲ್ಲದೆ ಕೊಡದೆ ಹೋದರೆ ಬರುವ ಪಾಪವು ಎನಗೆ ಬರಲಿ. ಷಷ್ಠಿ ಅಷ್ಟಮಿಯು ಅಮಾವಾಸ್ಯೆಯೆಂದು ಚತುರ್ದಶಿ ತಿಥಿಯ ದಿನಗಳಂದು ಸ್ನಾನವಿಲ್ಲದೆ ಭುಂಜಿಸಿದವನಿಗೆ, ಸ್ನಾನವಿಲ್ಲದೆ ಭುಂಜಿಸಿದವನಿಗೆ ಷಷ್ಠಿ ಅಷ್ಟಮಿಯು ಅಮಾವಾಸ್ಯೆಯೆಂದು ಚತುರ್ದಶಿ ತಿಥಿಯ ದಿನಗಳಂದು ಸ್ನಾನವಿಲ್ಲದೆ ಭುಂಜಿಸಿದವನಿಗೆ ಬರುವ ಪಾಪವು ಎನಗೆ ಬರಲಿ. ಒಬ್ಬನಿಗೆ ವಸ್ತುವನ್ನು ಕೊಡುವೆನೆಂದು ಹೇಳಿ, ಒಬ್ಬನಿಗೆ ವಸ್ತುವನ್ನು ಕೊಡುವೆನೆಂದು ಹೇಳಿ ಮರೆತವ ಕೊಡದೆ ಹೋದರೆ ಬರುವ ಪಾಪವು ಎನಗೆ ಬರಲಿ. ಕಷ್ಟದಲ್ಲಿ ಒದಗುವನು ಮಿತ್ರನು, ಕಷ್ಟದಲ್ಲಿ ಒದಗುವನು ಮಿತ್ರನು. ಮಿತ್ರ ಪತ್ನಿಯನು ಆಸೆ ಪಡುವಗೆ, ಕಷ್ಟದಲ್ಲಿ ಒದಗುವನು ಮಿತ್ರನು ಮಿತ್ರ ಪತ್ನಿಯನ್ನು ಆಸೆ ಪಡುವಗೆ ಬರುವ ಪಾಪವು ಎನಗೇ ಬರಲಿ. ಗುರುಪತ್ನಿಯನು ಗುರುಪತ್ನಿಯನು ರಾಜಪತ್ನಿಯನು ಮೋಹದನುಭವಿಸಿದವನಿಗೆ, ಗುರುಪತ್ನಿಯನು ಮೋಹದನುಭವಿಸಿದವನಿಗೆ ಬರುವ ಪಾಪವು ಎನಗೆ ಬರಲಿ. ಇಬ್ಬರಿಗೆ ಒಬ್ಬನು ಗಂಡನಾಗಿದ್ದು ಒಬ್ಬಳ ಮುದ್ದಿಸಿ ಮತ್ತೊಬ್ಬಳನ್ನು ಉಪೇಕ್ಷಿಸಿ ತ್ಯಜಿಸಿ ಹಿಂಸಿಸುವವಗೆ, ಒಬ್ಬಳ ಮುದ್ದಿಸಿ ಮತ್ತೊಬ್ಬಳನ್ನು ಉಪೇಕ್ಷಿಸಿ ತ್ಯಜಿಸಿ ಹಿಂಸಿಸುವಗೆ ಬರುವ ಪಾಪವು ಎನಗೆ ಬರಲಿ. ಗತಿಯಿಲ್ಲದೆ ಪತಿ ಸೇವೆಯಲ್ಲಿಯೇ ಇದ್ದು, ಗತಿಯಿಲ್ಲದೆ ಪತಿ ಸೇವೆಯಲ್ಲಿಯೇ ಇದ್ದು ಅನುರಕ್ತಳಾದ ಹೆಂಡತಿಯ ಯೌವನದಲ್ಲಿ ತ್ಯಜಿಸಿದವನಿಗೆ, ಅನುರಕ್ತಳಾದ ಹೆಂಡತಿಯ ಯೌವನದಲ್ಲೇ ತ್ಯಜಿಸಿದವನಿಗೆ ಬರುವ ಪಾಪವು ಎನಗೆ ಬರಲಿ. ದಾಹ ಶಾಂತಿಗೆ ಬಂದ ಹಸುಗಳನ್ನು, ದಾಹ ಶಾಂತಿಗೆ ಬಂದ ಹಸುಗಳನ್ನು ತಡೆದು ನೀರನ್ನು ಕೊಡದೆ ಹೋದರೆ ಬರುವ ಪಾಪವು ಎನಗೆ ಬರಲಿ. ಬ್ರಹ್ಮಹತ್ಯೆಯನ್ನು ಮಾಡಿದ ಪಾಪಿಗೆ, ಮದ್ಯಪಾನವನ್ನು ಮಾಡಿದ ಪಾಪಿಗೆ, ಸ್ವರ್ಣಚೌರ್ಯವನ್ನು ಮಾಡುವ ಪಾಪಿಗೆ, ವ್ರತಭಂಗವನ್ನು ಮಾಡುವ ಪಾಪಿಗೆ, ವ್ರತಭಂಗವನ್ನು ಮಾಡುವ ಪಾಪಿಗೆ ಬರುವ ಪಾಪವು ಎನಗೆ ಬರಲಿ.
ಸುಲಭನಾದ ನಂದಕಂದನ ಆಶ್ರಿತರಿಗೆ ರಕ್ಷಕನಾದವನು, ಸಕಲ ದೇವನಿಗೆ ದೊರೆಯಾದವ ಶ್ರೀಕೃಷ್ಣನ ಪೂಜಿಸದೆ ಇರುವಗೆ, ಸಕಲ ದೇವನಿಗೆ ದೊರೆಯಾದವ ಶ್ರೀಕೃಷ್ಣನ ಪೂಜಿಸದೆ ಇರುವಗೆ, ಬರುವ ಪಾಪವು ಎನಗೆ ಬರಲಿ. ಜಗದೇಕ ವಂದ್ಯನು ಜಗತ್ಸೃಷ್ಟಿಕರ್ತನು, ಜಗದೇಕ ನಾಯಕ ಚಲುವ ನಾರಾಯಣನು, ಸುಗುಣ ಸುಪೂರ್ಣನು ಸುಂದರ ಸುಖಾಯನು, ನಂಬಿದವಗೆ ಸಲಹುವ ನಂಬಿ ನಾರಾಯಣನಿಗೆ ಸಮಾನರುಂಟೆ, ನಂಬಿದವಗೆ ಸಲಹುವ ನಂಬಿ ನಾರಾಯಣನಿಗೆ ಸಮಾನರುಂಟೆ. ನಮ್ಮ ನಾರಾಯಣನಿಗೆ ಸಮವಾಗಿ ಮತ್ತೊಬ್ಬರನ್ನು ಹೇಳಿದವರಿಗೆ ಬರುವ ಪಾಪವು ಎನಗೆ ಬರಲಿ. ನಮ್ಮ ನಾರಾಯಣನಿಗೆ ಸಮವಾಗಿ ಮತ್ತೊಬ್ಬರನ್ನು ಹೇಳಿದವರಿಗೆ ಬರುವ ಪಾಪವು ಎನಗೆ ಬರಲಿ. ನುಡಿದ ಧರ್ಮ ಸೂಕ್ಷ್ಮವ ಕೇಳಿ ವಿಸ್ಮಿತನಾದೆನು. ನಿನ್ನ ವಿಷಯದಲ್ಲಿ ನನಗೆ ತುಂಬಾ ಸಂತೋಷವಾಯಿತು. ನಾನು ಕಾದು ನಿಂತಿರುವೆ, ಹೋಗಿ ಬಾ ಬೇಗನೆ. ನಿನಗಾಗಿ ಇಲ್ಲಿಯೇ ನಿಂತಿರುವೆ, ಹೋಗಿ ಬಾ ಬೇಗನೆ. ರಂಗೇಶ ಮಾಪಾಹಿ ರಂಗ ಪ್ರಭು, ರಂಗೇಶ ಮಾಪಾಹಿ ರಂಗ ಪ್ರಭು, ರಂಗೇಶ ಮಾಪಾಹಿ. ಅಂಬರದಿನೇಸರನು, ಅಂಬರದಿನೇಸರನು ನೇತಿಗೆ ಬಂದು ಸೇರಿಹನ್ಯೋದು, ಅಂತರಂಗದ ಕಮಲದಳಗಳರಳಿಸಲೆಂದು, ಅಮರರು ಭಕೂತರು ಕೋಡಿ ಬಂದು ತುಂಬಿಹರು ಮುಂದು. ಅರಸ ಶ್ರೀರಂಗನಾಥನೆ ನಿದ್ರೆಯಿಂದೆದ್ದು ಕೃಪೆ ಮಾಡು, ಅರಸ ಶ್ರೀರಂಗನಾಥನೆ ನಿದ್ರೆಯಿಂದೆದ್ದು ಕೃಪೆ ಮಾಡು. ಗುರುಕುಲದಿ ಓದಿ ಬಂದ ತನ್ನ ಮಗನ ಕೂಡಿಸಿ ಕೇಳಿದ ಪ್ರಶ್ನೆಗೆ ಬಾಯೊಳು ಬಂದ ನವವಿಧ ಭಕ್ತಿಗೆ ಒಂದಿಷ್ಟು ಸಹಿಸದಿರುವವನಾಗಿ ಕಿವಿಯ ಮುಚ್ಚುತ್ತ ಕಂದನಲಿ ಕನಲಿ ಕಡುಕೋಪದಿ ಕಡುಕೋಪದಿ.
ಮಗನಾಗಿ ದಶರಥನ ಮಗನಾಗಿ ಬಂದ ಜಗದೇಕ ಶೂರನೇ ಎದುರಾಗಿ ಬಂದ ವೇದ ಮುನಿಯ ಯಜ್ಞವ ಕಾಯ್ದನೆ ಎದುರಾಗಿ ಬಂದ ತಾಟಕೆಯ ತಾಟಕೆಯ ಎದೆಯನ್ನು ಸೀಳುತ್ತಲೀ ವೇದ ಮುನಿಯ ಯಜ್ಞವ ಕಾಯ್ದ ರಕ್ಕಸರ ಕೊಲ್ಲುತ್ತಲೀ ರಕ್ಕಸರ ಕೊಲ್ಲುತ್ತಲೀ ಅಹಲ್ಯೆಯನ್ನು ಉದ್ಧರಿಸಿ ಅಹಲ್ಯೆಯನ್ನು ಉದ್ಧರಿಸಿ ಸುಂದರಿಸಿದೆಯೋ ವರಿಸಿ ರಾಮ ಕಲ್ಯಾಣ ವೈಭೋಗ ಮೇ ಸೀತಾ ಕಲ್ಯಾಣ ವೈಭೋಗ ಮೇ ಸುಂದರಿ ಸೀತೆಯನ್ನು ವರಿಸಿ ಕೈಕೇಯಿಯ ಮಾತಿಗೆ ಕೈಕೇಯಿಯ ಮಾತಿಗೆ ನಗರವ ತೋರೆದ ಸತ್ಯನಿಧಿ ನಗರವ ತೋರೆದ ಸತ್ಯನಿಧಿ ಚಿತ್ರಕೂಟದಲ್ಲಿ 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 ಭರತನಿಗೆ ಪಾದುಕೆಯ ನೀಡುತ್ತ ಭರತನಿಗೆ ಪಾದುಕೆಯ ನೀಡುತ್ತ ರಾಮ ಪಾದುಕೆಯ ನೀಡುತ್ತ ಘೋರ ಅತಿ ಘೋರ ಶೂರ್ಪಣಖಿ
ಘೋರ ಶೂರ್ಪಣಖಿಯ ಮೂಗನ್ನು ಕತ್ತರಿಸುತ್ತ ತಳಮಳಿಸಿ ಜಟಾಯುವನು ಜಟಾಯುವನು ವೈಕುಂಠಕ್ಕೆ ಕಳಿಸುತ್ತ ಶಬರಿಯು ಕೊಟ್ಟ ಹಣ್ಣನ್ನು ರಾಮ ರಾಮ ಶ್ರೀರಾಮ ರಾಮ ಶ್ರೀರಾಮ ಶ್ರೀರಾಮ ಶಬರಿಯು ಕೊಟ್ಟ ಹಣ್ಣನ್ನು ತಿನ್ನುವುದಲಿ ನಲಿಯುತ್ತ ವಿಭೀಷಣನ ಸಲಹುದಲಿ ವಿಭೀಷಣನ ಸಲಹುದಲಿ ಜಲದಿ ಬಂಧವ ಮಾಡಿ ರಾವಣ ರಾವಣನ ಕೊಂದು ಸೀತೆಯ ಜೊತೆಗೆ ರಾಜ್ಯವ ಪಡೆದ ದಣಿವೋ ಸೀತೆಯ ಜೊತೆಗೆ ರಾಜ್ಯವ ಪಡೆದ ದಣಿವೋ ಶ್ರೀರಂಗನಾಥನೇ ನಿದ್ರೆಯಿಲ್ಲದೆದ್ದು ಕೃಪೆ ಮಾಡೋ ಕೃಪೆ ಮಾಡೋ ಕಪಟದಿಂ ಕಪಟದಿಂ ತಾಯ ರೂಪದೊಳು ಬಂದ ರಕ್ಕಸಿಯ ತಾಯ ರೂಪದೊಳು ಬಂದ ರಕ್ಕಸಿಯ ರಕ್ಕಸಿಯ ವಿಷವನ್ನು ಹೀರಿ ಕಳ್ಳ ಶಕಟನ ಒತ್ತು ಕೆಡವಿದೆ ಕಳ್ಳ ಶಕಟನ ಒತ್ತು ಕೆಡವಿದೆ ಐತಿರಿಯ ತುಂಬಿರುವ ಗೋಕುಲದ ಬಾಲೆಯರ ಕೊಳಲನ್ನು ನುಡಿಸುತ್ತ ಮನವನ್ನು ಸೆಳೆದು
ದಾಸನರ್ತನ ಮಾಡಿ ಗೋಪಿಯರ ಸಲಹಿದೆ. ತಳ್ಳನ್ ಕುತಕ್ಕ ತಿಕ್ಕು ತಕ್ಕ ತದ್ದಿ ಗಿಣ್ಣ ತೋಂ. ಗೋಪಿಯರ ಅಕ್ಕರೆಯ ಸಕ್ಕರೆಯ ಬೆಣ್ಣೆಗೆ ಕುಣಿದುದ ಕಥೆಯೆಂದು ಕುಣಿದುದ ಕಥೆ ತಳ್ಳನ್ ಕುತಕ್ಕ ತಿಕ್ಕು ತಕ್ಕ ತದ್ದಿ ಗಿಣ್ಣ ತೋಂ ತಾಂ. ತರಿತ್ತ ದಣ್ಣ ತಾಂ ದಣ್ಣತ್ತ ಜಣ್ಣು ತಾಂ ಜಣ್ಣೊತ್ತ ದಿಮ್ಮಿ ತತ್ತೈ ಗಿಡದಗ ದತ್ತ. ತರಿತ್ತ ದಣ್ಣ ತ ದಣ್ಣತ್ತ ಜಣ್ಣು ತ ಜಣ್ಣೊತ್ತ ದಿಮ್ಮಿ ತತ್ತೈ ಗಿಡದಗ ತ. ತರಿ ತ ದಣ್ಣ ತ ಜಣ್ಣು ತ ದಿಮ್ಮಿ ತ ತರಿ ತ ದಣ್ಣ ತ ಜಣ್ಣು ತ ದಿಮ್ಮಿ ಗಿಡದಗ ದರ ಗಿಡದೋಂ ತ ಗಿಡದಗ ದರ ಗಿಡದೋಂ ತಕ್ಕ ದಿಕ್ಕು ಗಿಡದಗ ದರ ಗಿಡದೋಂ ತಕ್ಕ ದಿಕ್ಕು ಗಿಡದಗ ದರ ಗಿಡದೋಂ ತ ಗಿಡದಗ ದರ ಗಿಡದೋಂ ಗಿಡದಗ ದರ ಗಿಡದೋಂ ಗಿಡದಗ ದರ ಗಿಡದೋಂ ತಕ್ಕ ಗಿಡದಗ ದರ ಗಿಡದೋಂ ತಕ್ಕ ದಿಕ್ಕು ಗಿಡದಗ ದರ ಗಿಡದೋಂ. ಗೋಪಿಯರ ಅಕ್ಕರೆಯ ಸಕ್ಕರೆಯ ಬೆಣ್ಣೆಗೆ ಕುಣಿದುದ ಕಥೆಯೆಂದು ಆಡುತ್ತಲಿ ನಲಿದೆ ಸರ್ಪನ ತಲೆಯಲ್ಲಿ. ಸರ್ಪನ ತಲೆಯಲ್ಲಿ ದಣಿಯದೆ ಕುಣಿದು ಗುಣಗಳನ್ನು ತೋರಿದಲು ಗೋವಿಂದನಾದೆಯೋ ಗೋವಿಂದ ಗೋಪಾಲ ಶ್ರೀರಂಗನಾಥನೇ ನಿದ್ರೆಯು ತೆತ್ತು ಕೃಪೆ ಮಾಡೋ. ರಂಗೇಶ ಮಾಪಾಹಿ ರಂಗಪ್ರಭು ರಂಗೇಶ ಮಾಪಾಹಿ ರಂಗಪ್ರಭು ರಂಗೇಶ ಮಾಪಾಹಿ ರಂಗಪ್ರಭು. ನಿನ್ನ ನಡಿಗೆಯ ವೇಗವ ನೋಡಿ ಆಶ್ಚರ್ಯವಾಯಿತು. ಇಷ್ಟೊಂದು ವೇಗವಾಗಿ ಎಲ್ಲಿಗೆ ಹೊರಟಿರುವೆ ನೀನು? ಬ್ರಹ್ಮ ರಾಕ್ಷಸನಿಗೆ ವಚನವನ್ನು ಕೊಟ್ಟು ಬಂದಿರುವೆ. ಆ ಪ್ರತಿಜ್ಞೆಯು ತಪ್ಪದಂತೆ ವೇಗವಾಗಿ ಹೊರಟಿರುವೆ. ಆತನನ್ನು ಹುಡುಕಿ ಅವನಿರುವ ಕಡೆಗೆ ಹೊರಟೆ. ಜಾತಿಯಲ್ಲಿ ರಾಕ್ಷಸನು ಧರ್ಮವ ತಿಳಿಯದವನು. ಮಾಂಸಭಕ್ಷನಾದವನಿಂದ ತಪ್ಪಿಸಿಕೊಳ್ಳದೆ ಹೋಗಲು ಸರಿಯೇನು? ಎಲೆ ಪುರುಷನೇ, ನೀನು ನುಡಿದಂತೆ ನಡೆಯಲಾರೆನು. ಸತ್ಯವನ್ನು ಬಿಡುವುದಕ್ಕಿಂತ ಪ್ರಾಣ ಬಿಡುವುದೇ ಶ್ರೇಷ್ಠ. ಸತ್ಯ ಧರ್ಮದ ಒಡೆಯ ಶ್ರೀರಾಮ ಭಕ್ತನಾದವನಿಗೆ ಸತ್ಯವೇ ಪುರುಷಾರ್ಥ. ಸತ್ಯಸಂಧನ ಸೇವೆಯೇ ಮುಖ್ಯವು. ನನ್ನ ತಡೆಯಲು ಬೇಡ, ನಾ ಹೊರಟೆ ಸತ್ಯಕ್ಕಾಗಿ ಈ ನಶ್ವರವಾದ ದೇಹವ ತ್ಯಜಿಸುವೆನು. ಆತ್ಮವನು ಪರಮಾತ್ಮನೇ ಪಡೆಯುವಂತೆ ಶರಣಾದೇನು. ರಂಗೇಶ ಮಾಪಾಹಿ ರಂಗಪ್ರಭು ರಂಗೇಶ ಮಾಪಾಹಿ ರಂಗಪ್ರಭು.
ಅನುಮತಿಯಂತೆ ನಾನು ಹೋಗಿ ಬಂದಿರುವೆ. ನಂಬಿ ನಾರಾಯಣನಿಗೆ ಹಾಡಿ ತೃಪ್ತಪಡಿಸಿದೆ. ಆತ್ಮವನ್ನು ವಿಷ್ಣುವಿಗೆ ಕೊಟ್ಟು ರಕ್ತ ಮಾಂಸದ ಈ ದೇಹವನ್ನು ನಿನ್ನ ಭೋಜನಕ್ಕೆ ಸ್ವೀಕರಿಸಬೇಕು. ಕೊಟ್ಟ ಮಾತಿಗೆ ತಪ್ಪದೆ ಪ್ರಾಣವ ಕೊಡುವ ನೀನು ಬದುಕುವ ಆಸೆ ಇದ್ದರೆ ನನ್ನ ಮಾತನ್ನು ಕೇಳು. ಸುಗುಣ ಗಣಯುತ ಸಿರಿಭೂಮಿಯರಿಗೆ ಕಾಂತನಾರಾಯಣನಿಗೆ ಹಾಡಿದ ಫಳವನ್ನು ಕೊಡುತ್ತಲೀ ಸಂತುಷ್ಟನಾಗಿ ಬದುಕು. ನಾನು ನಿನ್ನನ್ನು ಬಿಟ್ಟು ಬಿಡುವೆ. ಕೊಟ್ಟ ಮಾತಿಗೆ ತಪ್ಪದೆ ನಿನ್ನ ಬಳಿ ಬಂದಿರುವೆ. ರಕ್ತ ಮಾಂಸದಿ ತುಂಬಿದ ದೇಹವನ್ನು ಒಪ್ಪಿಸುವೆ. ನಿನ್ನ ಮನಸೋ ಇಚ್ಛೆಯಂತೆ ನನ್ನ ತಿಂದು ತೇಗು. ನನ್ನ ಗೀತೆಯ ಫಲವನ್ನು ಮಾತ್ರ ಕೊಡಲಾರೆ. ಗೀತೆಯ ಫಳವನ್ನು ನೀ ಪೂರ್ಣವಾಗಿ ಕೊಡದಿದ್ದರೂ ಅದರಲ್ಲಿನ ಅರ್ಧ ಭಾಗವನ್ನಾದರೂ ನೀಡುತ್ತಲೀ ಸಂತುಷ್ಟನಾಗಿ ಬದುಕು. ನಾನು ನಿನ್ನನ್ನು ಬಿಟ್ಟು ಬಿಡುವೆ. ಅರ್ಧ ಗೀತೆಯ ಫಲವನ್ನು ಕೊಡಲಾರೆನೆಂದು ನಿನ್ನ ನುಡಿಯಂತೆ ನನ್ನ ಕೊಂದು ದೇಹವನ್ನು ತಿಂದು ತೇಗು. ಕಡೆಯ ಪಕ್ಷ ಒಂದು ಯಾಮದ ಗಾನ ಫಳವ ಕೊಟ್ಟು ನೀನು ನನ್ನಿಂದ ತಪ್ಪಿಸಿಕೊಂಡು ಸಂತೋಷದಿಂದ ಬದುಕಿ ಹೋಗು. ಒಂದು ಯಾಮದ ಗಾನ ಫಲವನ್ನು ಕೂಡ ಕೊಡಲಾರೆನು. ನೀನು ಮೊದಲೇ ಹೇಳಿದಂತೆ ನನ್ನ ರಕ್ತವನ್ನು ಹೀರಿ ಹೋಗು. ಮಹಾನುಭಾವನೆ, ನೀನು ಪರಮ ಭಾಗವತನೇ. ಸತ್ಯಕ್ಕೆ ಬೆಲೆ ಕೊಟ್ಟು ಪ್ರಾಣವನ್ನು ಕೊಡುವ ನೀನು ಪರಮ ಭಾಗವತ. ನಾನಿನ್ನ ತಿನ್ನಲಾರೆನು. ರಾಮನಂತೆಯೇ ಶ್ರೇಷ್ಠ ನಿನ್ನ ತಿನ್ನಲಾರೆನು. ಒಂದು ಗೀತೆಯ ಫಲವನ್ನೇ ಕೊಟ್ಟು ರಕ್ಷಿಸಲೇಬೇಕೆನ್ನ ದಮ್ಮಯ್ಯ, ನಾನಿನ್ನ ಪಾದಗಳ ಹಿಡಿದು ಶರಣೆಂದೆ. ಕೆಟ್ಟ ರಾಕ್ಷಸ ಜನ್ಮದಿಂದ ಗೀತೆ ಫಲವನ್ನು ಕೊಟ್ಟು ಬಿಡುಗಡೆಯ ಮಾಡಿ ರಕ್ಷಿಸಲೇಬೇಕೆನ್ನ ಕೈ ಬಿಡದೆ. ನಿನ್ನ ಈ ಗತಿಯನ್ನು ಕಂಡು ಕರುಗುವುದೆನ್ನ ಮನಸ್ಸು. ಯಾವ ಕರ್ಮದ ಫಲದಿಂದ ನೀ ಈ ರೀತಿ ರಾಕ್ಷಸನಾದೆ? ಯಾವ ದುಷ್ಕಾರ್ಯದ ದೆಸೆಯಿಂದ ನೀ ದೂಷಿತನಾದೆ ಹೇಳು. ಪೂರ್ವಜನ್ಮದಲ್ಲಿ ನಾನು ವಿಪ್ರನಾಗಿದ್ದೆನು. ಮಂತ್ರವೇ ತಿಳಿಯದ ಯಾಗ ಮಾಡಲು ಹೋಗಿ ಪದಭ್ರಷ್ಟನಾಗಿ ಬರೀ ಕಾಸಿಗೆ ಆಸೆಪಟ್ಟು ಲೋಭಿಯಾದೆನು. ಯಾಗ ಪ್ರಾರಂಭವಾದ 5 ದಿನಗಳ ನಂತರ ಯಾಗವೇ ಮುಗಿಯದೆ ರೋಗದಿ ಪೂರ್ಣವೇನಂತ ಬಿಟ್ಟು ಬ್ರಹ್ಮರಾಕ್ಷಸನಂತೆ ಮತ್ತೆ ಹುಟ್ಟಿ ಪತೀತನಾಗಿ ಹೋದೆ. ಶುದ್ಧ ಭಾಗವತನಾದ ನೀ ಗೀತೆಯ ಫಳ ಕೊಟ್ಟು ರಾಕ್ಷಸ ಜನ್ಮದಿ ಬಿಡುಗಡೆಯೇ ಮಾಡಿ ಸಲಹು. ಬಿಡುಗಡೆಯೇ ಮಾಡಿ ಕಾಪಾಡಬೇಕು ನನ್ನನ್ನು. ಕರುಣೆಯ ರಾಮನಿಗೆ, ಕಮನೀಯ ಕೃಷ್ಣನಿಗೆ, ಕಂದ ಪ್ರಹ್ಲಾದನ ಕಾಯ್ದ ಕಂಚಾಕ್ಷರ ಹರಿಗೆ, ಕೈಶಿಕ ರಾಗದಲ್ಲಿ ಹಾಡಿದ ಫಲಗಳನ್ನು ಪಡೆದು ರಾಕ್ಷಸ ಜನ್ಮ ಬಿಟ್ಟು ಮೋಕ್ಷವನ್ನು ಹೊಂದು. ರಾಕ್ಷಸ ಜನ್ಮ ಬಿಟ್ಟು ಮೋಕ್ಷವನ್ನು ಹೊಂದು. ಸೂಪರ್, ಮಾರ್ವೆಲಸ್, ಮೈಂಡ್ ಬ್ಲೋಯಿಂಗ್,
ದಟ್ ಡ್ಯಾನ್ಸ್ ಪಾರ್ಟ್ ವಾಸ್ ವೆರಿ ಗುಡ್. ಥ್ಯಾಂಕ್ ಯು. ಎಲ್ಲವೂ ಗುರುಗಳ ಆಶೀರ್ವಾದ. ಅದು ಸರಿ, ಈ ಕಥೆಯು ನಮಗೆ ಕೊಡುವ ಮೆಸೇಜ್ ಏನು? ನೌ ವಿ ಆರ್ ಕಮಿಂಗ್ ಟು ದ ಪಾಯಿಂಟ್. ಒಬ್ಬ ಬ್ರಾಹ್ಮಣನು ತನ್ನ ಕರ್ತವ್ಯವನ್ನು ಸರಿಯಾಗಿ ಮಾಡದೆ ಬ್ರಹ್ಮ ರಾಕ್ಷಸನೆಂಬ ಕೆಟ್ಟ ಅವಸ್ಥೆಯಲ್ಲಿದ್ದಾಗ ಒಬ್ಬ ಶೂದ್ರನು ಪರಿಶುದ್ಧನಾಗಿದ್ದು ಸ್ವಕರ್ಮ ನಿರತನಾಗಿ ಭಕ್ತನಾಗಿದ್ದು ಅವನನ್ನು ಆ ಕೆಟ್ಟ ಅವಸ್ಥೆಯಿಂದ ಬಿಡಿಸಿದನು. ಅಂದರೆ ಏನರ್ಥ? ಭಕ್ತನೆಂಬುವನು ಎಲ್ಲ ಜಾತಿ ವರ್ಣ ವ್ಯವಸ್ಥೆಗಳಿಗೆ ಮೀರಿದವನು ಎಂದಾಗಲಿಲ್ಲವೇ? ಭಕ್ತನ ಸ್ಥಾನ ತುಂಬ ಎತ್ತರದ್ದು. ಈ ಕಥೆಗೆ ಶ್ರೀ ಪರಾಶರ ಭಟ್ಟರೆಂಬ ಆಚಾರ್ಯರು ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅವರು ಸುಮಾರು 800 ವರ್ಷಕ್ಕೂ ಹಿಂದಿನವರು. ನಮ್ಮ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಶೂದ್ರರಾಗಿದ್ದ ಎಷ್ಟೋ ಜನ ಭಕ್ತರು ಆಳ್ವಾರರಾಗಿ ಮಾಡಿ ಗುರುಗಳ ಸ್ಥಾನದಲ್ಲಿಟ್ಟು ಪೂಜಿಸುತ್ತೇವೆ. ಇದು ಎಷ್ಟೋ ಜನರಿಗೆ ಇನ್ನೂ ತಿಳಿದಿಲ್ಲ. ಈ ನಂಪಾಡುವಾನ್ ಬ್ರಹ್ಮ ರಾಕ್ಷಸ ಜೊತೆ ಕೆಲವು ಪ್ರತಿಜ್ಞೆಗಳನ್ನು ಮಾಡುತ್ತಾನೆ. ಅದರಲ್ಲಿ ಎಷ್ಟೋ ವಿಷಯಗಳು ನಮಗೆ ತಿಳಿಯುವುದಿಲ್ಲ. ಪಂಕ್ತಿ ಭೇದ ಮಾಡಬಾರದು, ಯೌವನದಲ್ಲಿ ಸ್ತ್ರೀಯನ್ನು ಅನುಭವಿಸಿ ಮುಂದೆ ಅವಳನ್ನು ವಿನಾಕಾರಣ ಕೈಬಿಡಬಾರದು, ಅಮಾವಾಸ್ಯ ಶ್ರಾದ್ದ ದಿನಗಳೆಂದು ಸ್ತ್ರೀ ಸಂಘ ಕೂಡದು. ಹೀಗೆ ಎಷ್ಟೋ ವಿಷಯಗಳು ಈ ಕಾಲಕ್ಕೂ ಅನ್ವಯಿಸುವುದಿಲ್ವೇನು? ಪುರಾಣವೆಂದರೆ ಮೂಗು ಮುರಿಯುವ ಜನರು ಸ್ವಲ್ಪ ಇದರ ಬಗ್ಗೆ ಇಂಟ್ರೆಸ್ಟ್ ತೋರಿಸಿದರೆ ಎಷ್ಟೋ ಆಶ್ಚರ್ಯಕರವಾದ ವಿಷಯಗಳು ತಿಳಿಯುತ್ತದೆ. ಓಕೆ, ಈ ವರ್ಷಕ್ಕೆ ಇಷ್ಟು ಸಾಕು. ನೆಕ್ಸ್ಟ್ ಟೈಮ್ ವಿ ವಿಲ್ ಮೇಕ್ ಇಟ್ ಮೋರ್ ಇಂಟ್ರೆಸ್ಟಿಂಗ್. ಓಕೆ 1 ಮಿನಿಟ್. ಈ ಪುರಾಣವನ್ನು ಪ್ರೆಸೆಂಟ್ ಮಾಡಿದ್ದಕ್ಕೆ ನಾನು ಒಂದು ಥ್ಯಾಂಕ್ಸ್ ಹೇಳ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಈಗ ಕಡೆಯ ತಿಲ್ಲಾನ ನೃತ್ಯ ಪ್ರದರ್ಶನವಾಗುತ್ತದೆ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಎಲ್ಲ ಭಕ್ತರಿಗೂ ನಮ್ಮ ನಮಸ್ಕಾರಗಳು. ಥ್ಯಾಂಕ್ ಯು ವೆರಿ ಮಚ್. ಧೀಂ ತನನ ತಿಲ್ಲಿಲ್ಲನ ತಿಲ್ಲಾನನೋದು ಧೀಂ ತನನ ತಿಲ್ಲಿಲ್ಲನ ತಿಲ್ಲಾನನೋದು ಧೀಂ ನೋದು ಧೀಂ ತನನ ತಿಲ್ಲಿಲ್ಲನ ತಿಲ್ಲಾನನೋದು ಧೀಂ ನೋದು ಧೀಂ ತನನ ತಿಲ್ಲಿಲ್ಲನ ತಿಲ್ಲಾನನೋದು ಧೀಂ ನಾದು ಧೀಂ ತನ್ನ ತಿಲ್ಲಾನ 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 ತಿಲ್ಲಾನನೋದು ಧೀಂ ನಾದು ಧೀಂ ಚಕ್ರಸ್ಯ ದೈತ್ಯಧನುಜಾದಿಷು ವಾಮಭಾಗೆ ಶಂಖಸ್ಯ ಶಾಶ್ವತಜನೇಷ್ವಪಿ ದಕ್ಷಿಣತ್ವಂ ಪ್ರದರ್ಶಯಸಿ ಗೋಪಪುರಾಧಿರಾಜ ವ್ಯತ್ಯಸ್ತ ಮೂಢಮನಯೋ ಕರ ಸಂಪ್ರಯೋಗ ಮಲ್ಲೇಶ್ವರ ನಿವಾಸಾಯ ಶೌರ್ಯೇ ವೇಣುಪಾಣಯೇ ಭಕ್ತಾಭೀಷ್ಟಪ್ರದಾತ್ರೇ ಸ್ಯಾತ್ ಗೋಪಾಲಾಯ ಸುಮಂಗಳಂ ಮಂಗಳಂ ಮಲ್ಲೇಶ್ವರ ನಿವಾಸಾಯ ಶೌರ್ಯೇ ವೇಣುಪಾಣಯೇ ಭಕ್ತಾಭೀಷ್ಟಪ್ರದಾತ್ರೇ ಸ್ಯಾತ್ ಗೋಪಾಲಾಯ ಸುಮಂಗಳಂ ಮಂಗಳಂ
ಈ ಒಂದು ನೃತ್ಯ ನಾಟಕಕ್ಕೆ, ಸಂಗೀತ ನೃತ್ಯ ನಾಟಕಕ್ಕೆ ಬಹಳ ಅಮೋಘ ಸಂಗೀತ, ನಾನೆಲ್ಲ ಹೇಳಲೇಬೇಕಿಲ್ಲ. ಹಾಡುಗಾರಿಕೆಯಲ್ಲಿ ಶ್ರೀಮತಿ ವಿದೂಷಿ ದೀಪ್ತಿ ಶ್ರೀನಾಥ್, ಡೈಲಾಗ್ ಎಲ್ಲ ಅವರೇ ಬರೀತಾರೆ. ಕೊಳಲು ವಾದನದಲ್ಲಿ ಬಹಳ ಹೃದಯ ವಿದ್ವಾಂಸರು ಶ್ರೀ ನರಸಿಂಹಮೂರ್ತಿ. ಮೃದಂಗದಲ್ಲಿ ಇವಿಬ್ಬರು ಈಗ ತಾನೇ ನಮ್ಮ ಡಾನ್ಸ್ ನೃತ್ಯ ಕ್ಷೇತ್ರಕ್ಕೆ ಬಹಳ ಬಂದಿದ್ದಾರೆ, ಬಹಳ ಅಮೋಘವಾಗಿ ನುಡಿಸ್ತಾ ಇದ್ದಾರೆ ವಿದ್ಯಾಶಂಕರ್ ಅವರು ಮೃದಂಗದಲ್ಲಿ. ಮತ್ತು ನಟುವಾಂಗದಲ್ಲಿ ಮತ್ತು ಡೈಲಾಗ್ಸಲ್ಲಿ ಕೂಡ ಶ್ರೀ ಮಿಥುನ್ ಶಕ್ತಿ. ನನ್ನ ಎಲ್ಲ ನೃತ್ಯಗಾರ್ತಿಗಳು ಕುಮಾರಿ ಮೃದುಲಾ ರಾಮಾನುಜನ್, ಶ್ರೀಮತಿ ರಿಷಿಕಾ, ಕುಮಾರಿ ವೈಷ್ಣವಿ, ಕುಮಾರಿ ಜೇಷ್ಣಾ ಲೋಕೇಶ್, ಕುಮಾರಿ ಯಶಸ್ವಿನಿ, ಹಾಗೂ ಬ್ರಹ್ಮರಾಕ್ಷಸದಲ್ಲಿ ಶ್ರೀ ರಾಜೇಶ್ ಟಿ. ಅಮೋಘವಾದ ನೃತ್ಯ ಪ್ರದರ್ಶನವನ್ನು ನಡೆಸಿಕೊಟ್ಟಂತಹ ಶ್ರೀಮತಿ ರಾಧಿಕಾ ರಾಮಾನುಜಂರವರಿಗೆ ತಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಮರ್ಪಿಸ್ತೇವೆ. ಹಾಗೂ ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಶ್ರೀ ಉಭಯ ವೇದಾಂತ ಪ್ರವರ್ತಕರಾದ ರಂಗರಾಜನ್ ಸ್ವಾಮಿಗಳು ಹಾಗೂ ನಮ್ಮ ಶ್ರೀರಾಮ್ ಸ್ವಾಮಿಗಳು ಹಾಗೂ ಪದ್ಮಿನಿ ಮಾಮೀರವರು, ಅವ್ರಿಗೂ ಕೂಡ ದೇವಸ್ಥಾನದ ಪರವಾಗಿ ವಂದನೆಗಳನ್ನು ಸಮರ್ಪಿಸ್ತಾ, ಈ ಒಂದು ನೃತ್ಯ ಪ್ರದರ್ಶನ ಮುಂದಿನ ವರ್ಷ ಮತ್ತಷ್ಟು ವಿಷಯಗಳೊಂದಿಗೆ ಪ್ರಸ್ತುತಪಡಿಸ್ತೇವೆ ಎಂದು ತಮ್ಮಲ್ಲಿ ವಿಶ್ವಾಸಪೂರ್ವಕವಾಗಿ ಪ್ರಾರ್ಥಿಸುತ್ತಾ, ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಮಹನೀಯರಿಗೂ ಅನಂತಾನಂತ ವಂದನೆಗಳನ್ನು ಈ ಮೂಲಕ ಸಮರ್ಪಿಸ್ತೇವೆ. ಕೃಷ್ಣಂ ವಂದೇ ಜಗದ್ಗುರುಂ. ಇವತ್ತಿನ ದಿನ ಅದ್ಭುತವಾಗಿರ್ತಕ್ಕಂಥ ಒಂದು ನೃತ್ಯ ನಾಟಕವನ್ನು ತಾವೆಲ್ಲ ವೀಕ್ಷಿಸಿದ್ರಿ. ನನಗೆ ಭಾಳ ಸಂತೋಷ ಆಗಿದೆ ಏನಪ್ಪ ಅಂತ ಹೇಳಿದ್ರೆ, ಇಷ್ಟು ಜನ ಹುಡುಗರನ್ನ ಕರ್ಕೊಂಬಂದಿದ್ದೀರಾ. ಇದು ಭಾಳ ಮುಖ್ಯ. ಯಾಕಂದರೆ ನಿಮಗೆಲ್ಲ ಹಿಂದೆ ಸ್ಕೂಲ್ ಹೋದವ್ರಿಗೆ ಗೊತ್ತಿರುತ್ತದೆ, ಒಂದು ಹಸು ಮತ್ತು ಒಂದು ಹುಲಿಯ ಕತೆ, ವ್ಯಾಘ್ರನ ಕತೆ ಅದು. ಆ ಸಿಂಹ ಬಂದು, ಹುಲಿ ಬಂದು ಒಂದು ತಾಯಿ ಹಸುನ ಮೈಯಕ್ಕೆ ಹೋದಾಗ ಅದು ತಿಂದುಬಿಡುತ್ತೆ, ತಿನ್ನಬೇಕು ಅಂತ ಹೇಳ್ಬಿಟ್ಟು ಅದು ಅಟ್ಯಾಕ್ ಮಾಡುತ್ತೆ. ಆವಾಗ ಹಸು ಬೇಡ್ಕೊಳ್ಳುತ್ತೆ, ಏನಂತ, ನನ್ನ ಮಗು ಇದೆ ಅಲ್ಲಿ ಕಟ್ಟಾಕಿದ್ದಾರೆ, ಅದರಲ್ಲಿ ನಾನು ಹೋಗಿ ಅದಕ್ಕೆ ಹಾಲು ಕುಡಿಸ್ಬಿಟ್ಟು ಮತ್ತೆ ನಿನ್ನ ಹತ್ರ ಬಂದು ನಿನಗೆ ಶರಣಾಗತಿ ಆಗ್ತೀನಿ, ನೀನು ನನ್ನನ್ನು ಸ್ವೀಕಾರ ಮಾಡ್ಬೋದು ಅಂತ ಒಂದು ಕತೆ ಹಿಂದಿನ ಪುಸ್ತಕಗಳಲ್ಲಿ ಶಾಲೆಯಲ್ಲಿ ಇರೋದು. ಇವಾಗ ಅದೆಲ್ಲ ಬಿಟ್ಟು ಬೇರೆ ಏನೋ ಒಂದು ಅದು ಯಾವುದೋ ಕೆಲಸಕ್ಕೆ ಬರ್ತಿರ್ತಕ್ಕಂತಹ ಒಂದು ರಿಕ್ಸನ್ನೆಲ್ಲ ಅದರಲ್ಲಿ ಇಟ್ಟು ನಮ್ಮ ಹುಡುಗರಿಗೆ ಈ ಕಥೆಯ ಪ್ರಸಂಗವೇ ಏನು ಅಂತ ಗೊತ್ತಾಗಲ್ಲ. ಇಷ್ಟೊತ್ತು ಆ ಹುಡುಗರು ಏನನ್ನು ಮಾಡಿದ್ರು ಎಂಬತಕ್ಕಂಥದ್ದನ್ನು ನಾನು ಆಮೇಲೆ ಮೆಸೇಜ್ ಕೊಡಿ ಹೇಳಬೇಕು ಅಂದ್ಕೊಂಡೆ. ಅವರೇ ಅದ್ಭುತವಾಗಿ ಹೇಳಿಬಿಟ್ರು ಈ ಕಥೆಯ ಏನು ಮೆಸೇಜ್ ಇದೆ ಅಂತ. ಅಂದರೆ ನಾವು ಸತ್ಯವಾಗಿ ನಡ್ಕೊಂಡ್ರೆ ಭಗವಂತ ನಮ್ಮನ್ನು ಹೇಗೆ ಥರ ಕಾಪಾಡ್ತಾನೆ ಎಂಬತಕ್ಕಂಥದ್ದನ್ನು, ಮತ್ತು ಸತ್ಯದಿಂದ ನಡಿಬೇಕು ಎಂಬತಕ್ಕಂಥ ಒಂದು ನೀತಿ ಈ ಕಥೆಯಲ್ಲಿ ಬಹಳ ಅದ್ಭುತವಾಗಿ ಆ ನಂಬಾಡುವಾನ್ ಎಂಬತಕ್ಕಂಥ ವ್ಯಕ್ತಿ ತೋರಿಸ್ಕೊಟ್ಟಿದ್ದಾನೆ. ಈ ಕಥೆನ ತಮಿಳುನಾಡಲ್ಲಿ ತಿರುಕ್ಕುಣಂಗುಡಿ ಎಂಬತಕ್ಕಂಥ ಒಂದು ಕ್ಷೇತ್ರ, ಆ ಕ್ಷೇತ್ರದಲ್ಲಿ ಬಹಳ ವಿಶೇಷವಾಗಿ ನಡೆಯುತ್ತೆ. ನಾವು ಇವಾಗ ಒಂದೂವರೆ ಗಂಟೆಗಳ ಕಾಲ ಈ ಒಂದು ಪ್ರದರ್ಶನವನ್ನು ನೋಡಿದ್ವು. ಅದೇ ಅಲ್ಲಿ ಇಡೀ ರಾತ್ರಿ ನಡೆಯುತ್ತೆ ಈ ಪ್ರಸಂಗ. ಅಂದರೆ ರಾತ್ರಿ ಒಂದು 10 ಗಂಟೆಗೆ ಆರಂಭ ಆಯಿತು ಅಂದರೆ ಬೆಳಗಿನ ಜಾವ 5 ಗಂಟೆವರೆಗೂ ಈ ಪ್ರಸಂಗ ನಡೆಯುತ್ತೆ. ವಿಧವಾಗಿ ತೋರಿಸ್ತಾರೆ. ಅದೇ ಸಾರಾಂಶ ಇಷ್ಟೇ, ನಾವು ಯಾವ ಥರ ನಡ್ಕೋಬೇಕು, ಸತ್ಯಕ್ಕೆ ತಲೆಬಾಗಬೇಕು ಎಂಬತಕ್ಕಂಥ ಒಂದು ವಿಚಾರವನ್ನು ಈ ಮೆಸೇಜ್ ಕೊಡುತ್ತೆ. ಇದನ್ನು ನಾವು ಮಕ್ಕಳಿಗೆ ಮನದಟ್ಟಾಗುವಂತೆ ಹೇಳಿದಾಗ ಮುಂದಿನ ಪೀಳಿಗೆ
ಅದನ್ನು ಅನುಸರಿಸ್ತದೆ ಎಂಬತಕ್ಕಂಥದ್ದಕ್ಕೆ ಇಷ್ಟು ಜನ ಹುಡುಗರು ಬಂದಿದ್ದು ನನಗೆ ಭಾಳ ಸಂತೋಷವಾಗಿರ್ತಕ್ಕಂಥ ಒಂದು ವಿಚಾರ. ಏನಪ್ಪ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಮನೆಗಳಲ್ಲಿ ಸ್ತ್ರೀಗಳು ತಮಗೆ ಗೊತ್ತಿಲ್ಲದಿರದೇ ಇರ್ತಕ್ಕಂಥ ಒಂದು ತಪ್ಪುಗಳನ್ನು ಮಾಡ್ತಾ ಇರ್ತಾರೆ. ಅದನ್ನು ಮಾಡಬಾರ್ದು ಎಂಬತಕ್ಕಂಥ ಒಂದು ಮೆಸೇಜು ಇಲ್ಲಿದೆ. ಏನಂದರೆ, ಯಾರನ್ನು ಅತಿಥಿಗಳನ್ನ ಕರಿತೀವಿ, ನಾವೇನು ಮಾಡ್ತೀವಿ ಅಂದರೆ ಪಂಕ್ತಿಲಿ ಕೂತಾಗ ಅವರ ಯಜಮಾನ್ರಿಗೆ ಮಾತ್ರ ಬಿಸಿಯನ್ನು, ಪಕ್ಕದಲ್ಲಿ ಕೂತಿರೋ ತಂಗಳನ್ನ, ಅವನು ಯಾರ ಒಂದ್ರಕ ಹುಡ್ರಿ ಪರವಾಗಿಲ್ಲ, ಅವನಿಗೆ ಪಳೆದು ಕೊಳಂಬು ಪೊಟ್ಟ ಪರವಾಗಿಲ್ಲ, ಅವನಿಗೆ ಯಾವುದಾದ್ರು ಇರಿಂದ ಇಡ್ತದೆ ಪೋಟ್ರಂಗೆ ಪರವಾಗಿಲ್ಲ. ಈ ಥರ ಲೋಪ ದೋಷಗಳನ್ನು ಯಾವಾಗ ಮಾಡ್ತಾರೋ ಅದು ಬಹಳ ಪಾಪ ಎಂಬತಕ್ಕಂಥದ್ದನ್ನು ಈ ನಂಬಾಡುವ ತಮ್ಮ ಕಥೆಯಲ್ಲಿ ಹೇಳಿದ್ದಾನೆ. ಇದೆಲ್ಲ ಲೆಸನ್ಸ್ ನಮಗೆ. ಒಂದೊಂದು ವಿಚಾರವೂ ಈ ಥರ ತಪ್ಪುಗಳು ಮಾಡಬಾರ್ದು ಅನ್ನೋದನ್ನು ನಾವು ಮನೆಯಲ್ಲಿರ್ತಕ್ಕಂಥ ದೊಡ್ಡವರು ಈ ಹುಡುಗರಿಗೆ ಹೇಳಿಕೊಟ್ರೆ ಅವ್ರ ಮುಂದಿನ ಬೆಳಿಗ್ಗೆ ಅದೇ ಥರ ನಡ್ಕೊಂಬರುತ್ತೆ ಎಂಬತಕ್ಕಂಥದ್ದನ್ನು ತಮಗೆ ತಿಳಿಸ್ಬೇಕು ಅನ್ನೋದಕ್ಕೆ 2 ಮಾತು ಮಾತಾಡ್ತಾ ಇದ್ದೀನಿ ಅಷ್ಟೇ. ಈ ಕತೆ ನಮ್ಮ ದೇವಸ್ಥಾನದಲ್ಲಿ ನಾನು ಮಾತಾಡ್ತಾ ಇರೋದು ಒಂದು 30 ವರ್ಷದ ಹಿಂದೆ. ಲಕ್ಷ್ಮೀ ನರಸಿಂಹ ಭಟ್ರು ಅಂತ ಹೇಳ್ಬಿಟ್ಟು ಒಬ್ಬರು ನಮ್ಮ ಗುರುಗಳಿದ್ದರು ಮೈಸೂರಿನಲ್ಲಿ. ಆಗಮ ವ್ಯಾಸಂಗ ಎಲ್ಲ ಅವ್ರ ಹತ್ರನೇ ಮಾಡ್ತಾಯಿದ್ವಿ ನಾವು. ಅವ್ರ ತಾಯಿಯವರಿದ್ದರು, ಬಹಳ ಮಡಿ ಅಂದರೆ ನೀರು ಹಿಂಗೆ ಹಾಕ್ಕೊಂಡೇ ಹೆಜ್ಜೆ ಇಡೋದು, ಆ ಥರ ಮಡಿ ಅಮ್ಮ. ಅವ್ರಿಗೆ ಪ್ರತಿ ವರ್ಷ ಕೈಶಿಕ ಪುರಾಣ ಈ ಕಥೆಯನ್ನು ನಮ್ಮ ಕೃಷ್ಣನ ದೇವಸ್ಥಾನದಲ್ಲಿ ಹಿರಿಯರಾಗಿರ್ತಕ್ಕಂಥವರು ಕೋಪೆ ರಾಮಸ್ವಾಮಯ್ಯಂಗಾರ ಅಂತ ಒಬ್ಬರಿದ್ದರು. ಅದರ ನಂತರ ವಡಹನಂಬಿ ರಂಗಸ್ವಾಮಯ್ಯಂಗಾರ ಅಂತ ಒಬ್ಬರಿದ್ದರು. ಇನ್ನು ಕೆಲವರು ಮಹಿಳೆಯರು ಈ ಒಂದು ಕಥೆಯನ್ನು ಪುರಾಣ ಅಂದರೆ ಕತೆ ಥರ ಹೇಳ್ತಾ ಇರಲಿಲ್ಲ, ಪುರಾಣವನ್ನು ಓದೋರು. ಆ ಪುರಾಣವನ್ನು ಕೇಳಬೇಕು ಅಂತ ಹೇಳ್ಬಿಟ್ಟು ಆ ಅಜ್ಜಿ ಎಲ್ಲೇ ಇರಲಿ ಆ ಸಮಯಕ್ಕೆ ಮಲ್ಲೇಶ್ವರ ವೇಣುಗೋಪಾಲಕೃಷ್ಣ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ಬಿಡೋರು. ಬಂದಾಗ ಬಳ ಮಾಡಿ ಅಂತ ಹೇಳಿದ್ನಲ್ಲ ನಾನು, ಅವ್ರು ಊಟ ಹಾಕಬೇಕು. ಊಟ ಹಾಕೋದಂದರೆ ಆಯಮ್ಮ ಯಾರಾದರೂ ಅಡುಗೆ ಮಾಡದೆ ಊಟ ಮಾಡ್ತಾ ಇರಲಿಲ್ಲ. ಅದಕ್ಕೇನು ಮಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಇಜ್ಜಿಲು ಒಲೆ ತಂದು ಕೊಡಬೇಕು, ಹಿತ್ತಾಳೆ ಪಾತ್ರೆನೇ ತಂದು ಕೊಡಬೇಕು, ಇಲ್ಲ ಸೌದೆ ಒಲೆ ಕೊಡಬೇಕು. ಇದನ್ನೆಲ್ಲ ಅವ್ರಿಗೆ ಉಪಚಾರ ಮಾಡಿದಾಗ ಅವರು ಪರಿಪೂರ್ಣವಾಗಿ ಆಶೀರ್ವಾದ ಮಾಡೋರು. ಅಪ್ಪ, ನನಗೆ ನೀನು ಚೆನ್ನಾಗಿ ನಡ್ಕೊಂಡೆ ಕಣೋ, ನೋಡಿಕೊಂಡೆ, ನೀನು ಭಗವಂತ ಚೆನ್ನಾಗಿಟ್ಟಿರಲಿ ಎಂಬುದಕ್ಕಂತದ್ದನ್ನು ಪರಿಪೂರ್ಣವಾಗಿ ಆಶೀರ್ವಾದ ಮಾಡಿ ತಿರ್ಗಾ ಹೊರಡೋರು. ತಿರ್ಗಾ ನೆಕ್ಸ್ಟ್ ಇಯರ್ಗೆ ಬರೋರು. ಕರೆಕ್ಟಾಗಿ ಕೈಸಿಕ ಪುರಾಣ ಅಂದರೆ ನನಗೆ ಇವತ್ತು ಅದೇ ಜ್ಞಾಪಕ ಬರ್ತಾಯಿದೆ, ಆ ಅಜ್ಜಿದೇ ಜ್ಞಾಪಕ ಬರ್ತದೆ. ಬಂದು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹೋಗೋರು. ಆ ಒಂದು ಆಶೀರ್ವಾದ ಇವತ್ತು ನಮ್ಮ ಚಿರಂಜೀವಿ ಭರತ ಮತ್ತು ಹುಡುಗರ ಪ್ರಕಾರದಿಂದ ಇಷ್ಟು ಚೆನ್ನಾಗಿ ಬೆಳೆದಿದೆ. ನಾನು ಹೆಚ್ಕೊತಾ ಇದ್ದೀನಿ. ಇದನ್ನು ಒಂದು ಕಾರ್ಯರೂಪಕ್ಕೆ ತಂದು ಇದನ್ನು 10 ಜನಕ್ಕೆ ಮನದಟ್ಟಾಗುವಂತೆ, ಯಾವಾಗಂದರೆ ಪಾರಾಯಣ ಮಾಡಿದಾಗ ಗೊತ್ತಾಗಲ್ಲ ಯಾರಿಗೂ ಇದು ವಿಚಾರ, ಅದನ್ನು ಕಣ್ಣು ಮುಂದೆ ಈ ಥರ ಪ್ರಸಂಗ ಮಾಡಿ ತೋರಿಸಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಡೈಲಾಗ್ ಎಲ್ಲ ಬರೆದು ಲಿರಿಕ್ಸ್ಗಳನ್ನೆಲ್ಲ ಬರೆದು ಅದನ್ನು ಪ್ರೆಸೆಂಟ್ ಮಾಡಿದಾಗ ಅದು ಒಂದು ಮಹತ್ವ ಗೊತ್ತಾಗುತ್ತೆ. ಅದೇ ರೀತಿ ಆ ಒಂದು ಅಜ್ಜಿಯ ಆಶೀರ್ವಾದ ಇವತ್ತು ಪರಿಪೂರ್ಣವಾಗಿ ನಮಗೆ ಫಲಿಸಿದೆ ಅಂತ ನಾನು ನಡೆಸ್ಕೊತಾ ಇದ್ದೀನಿ. ಇಷ್ಟೊತ್ತು ಭಾಳ ಜಾಸ್ತಿ ಮಾತಾಡಿಬಿಟ್ಟೆ, ಯಾಕಂದರೆ ನನ್ನ ಮನಸ್ಸಲ್ಲಿರೋದು ಮಾತಾಡಬೇಕು ಅಂತ ಅಂದ್ಕೊಂಡು ಮಾತಾಡಿದೆ ಅಷ್ಟೇ. ಈ ಎಲ್ಲ ಕಲಾವಿದರಿಗೂ ಆ ವೇಣುಗೋಪಾಲಕೃಷ್ಣ ಸ್ವಾಮಿ ಆಯುಸ್ಸು ಆರೋಗ್ಯ ಐಶ್ವರ್ಯ ಕೊಡಲಿ, ಮತ್ತು ಇದೇ ರೀತಿ ಹೆಚ್ಚಿನ ಸಂಗೀತ ಕಾರ್ಯಕ್ರಮಗಳಲ್ಲಾಗಲಿ ನೃತ್ಯ ಕಾರ್ಯಕ್ರಮಗಳಲ್ಲಾಗಲಿ ಎಲ್ಲವನ್ನು ಆ ಭಗವಂತ ಅವರಿಗೆ ಪ್ರತಿ ವರ್ಷವೂ ಪ್ರತಿ ಸಲವೂ ವಿಶೇಷವಾಗಿ ಮಾಡುವ ಅನುಗ್ರಹವನ್ನು ಮಾಡಲಿ ಅಂತ ಹೇಳ್ಬಿಟ್ಟು ಆ ಕೃಷ್ಣನ ಪರವಾಗಿ ಇವರಿಗೆಲ್ಲರಿಗೂ ಅನಂತ ಆಶೀರ್ವಾದ ಪೂರ್ವಕವಾಗಿರ್ತಕ್ಕಂತಹ ಒಂದು ಪ್ರಸಾದವನ್ನು ನೀಡ್ತಾ ಇದ್ದೆ. ಓಂ ಸಾಸು
न्वेयो वसूनां यो राहायमाः नेतायायिडानां सोमाः यस्सूक्षितायिनो हायि ये भद्रो ये श्रेयाः शतमानं भवति सदा युपुरुषशतेन्द्रिय आयुक्षेवेन्द्रिये प्रतिष्ठति नवो नवो भवति जायमानोन्नाहाङ्गे दृढसामेध्यग्रेः भागं देवेभ्यो विददाध्यायन्ति चन्द्रमास्तिरति दीर्घमायुः श्रीवक्षस्य मायुष्यमारोग्यमावीदा शोभामानं महीयते धान्यं धनं बहुं भगपुत्रलाभं शतसंवत्सरं दीर्घमायुः